ಸರ್ ಈಗ ಆ, ನನಗೆ ಒಂದು ಪ್ರಶ್ನೆ ಇತ್ತು. ಈಗ ಫಿಲಮ್ ಡೈರೆಕ್ಟರ್ ಜವಾಬ್ದಾರಿ ನಾಟಕದಲ್ಲೂ ಹಾಗೆ, ಇಲ್ಲಿ ಹೇಗೆ ಅಂದರೆ ಅವ್ರು ನಿಮಗೆ ಬರೀ ನಿಮ್ಗೊಂದು ನರೇಷನ್ ಕೊಟ್ಟೋ ಅಥವಾ ನಿಮ್ಮ ಪಾತ್ರವನ್ನು ಹೇಳೋ, ನಿಮ್ಮನ್ನು ಒಂದು ಚಿತ್ರಕ್ಕೆ ಒಪ್ಸೋದು ಮಾತ್ರವಲ್ಲ, ಅಲ್ಲಿ ಶೂಟಿಂಗ್ ಸಮಯದಲ್ಲಿ ನಿಮಗೆ ಹೇಳಬೇಕಲ್ವ, ನಿಮಗೆ ಸ್ವಲ್ಪ ಫೀಡ್ ಮಾಡಬೇಕು ಅದೆಲ್ಲ. ಎಷ್ಟೋ ಜನ ಡೈರೆಕ್ಟರ್ಸು ನಟಿಸಿ ಕೂಡ ತೋರಿಸ್ಬಿಡ್ತಾರೆ, ಲೈಕ್. ಆದರೆ ನಿಮ್ಮ ಮುಂದೆ ಆ ಒಂದು ಧೈರ್ಯವನ್ನು ಮಾಡ್ತಾರಾ ನಿರ್ದೇಶಕರು? ಮೊದಲು ಪ್ರಾರಂಭಕ್ಕೆ ಬಂದಾಗ ಅವರೆಲ್ಲ ಮಾಡಿ ತೋರಿಸಿದ್ದಾರೆ. ಅವಾಗ ಬುದ್ಧಿವಂತಿಕೆ, ಅದೇ ನಟ ಅದನ್ನು ಇಂಟೆಲೆಕ್ಚುವಲ್ ಆಗೋದಕ್ಕಿಂತ ಇಂಟೆಲಿಜೆಂಟ್ ಆದರೆ ಒಳ್ಳೇದು ಅಂತ. ಅಯ್ಯೋ, ಅದು ಕೆಲಸ ಆಗಲ್ಲ. ನಾನು ಇಂಟೆಲೆಕ್ಚುವಲ್ ಅವ್ರು ಇದ್ಯಾಕೆ ಅವ್ರು ಯಾಕೆ ಬರ್ತಾರೆ ಇವ್ರು ಯಾಕೆ ಬರ್ತಾರೆ ನಮ್ಮ ಸಾಯಂಕಾಲ ಅಯ್ಯೋ ರೇ ಮಾಡೋಕೆ ಹೇಳೋರಿಗೆ ಹೇಳೋದ ಅಂತ ಸಿಟ್ಟತ್ಕೊಂಡು ತಿರ್ಗೋದು, ಬರೀ ಸಂಘರ್ಷಣೆ ಆಗುತ್ತೆ. ಹೌದಾ, ಇದಕ್ಕೆ ಹೌದಪ್ಪ, ಹಿಂಗೆ ನೋಡ್ಬೇಕು, ಹಿಂಗೆ ನೋಡ್ಬೇಕಾ, ಹಂಗೆ ಮಾಡ್ಬೇಕು ಮಾಡಿಬಿಟ್ಟು ಅದನ್ನೇ ಚೆನ್ನಾಗಿ ಮಾಡೋದು ಪ್ರಯತ್ನ ಮಾಡಿಬಿಡೋದು. ಅರ್ಥ ಆಯ್ತಾನೆ? ಈಗ ಅದನ್ನು ನಂದು ಮಾಡ್ಕೊಳಗಪ್ಪ ಅದನ್ನು. ಆವಾಗ ಪ್ರಾರಂಭಕ್ಕೆ ಹಂಗೆ ಇದ್ವಿ, ಏನು ಮಾಡೋಕ್ಕಾಗಲ್ಲ. ನಮ್ಗೆ ಇದು ಯಾರು ನಂಬ್ತಾರೆ ಹೇಳಿ? ಸಿನಿಮಾಗೆ ತುಂಬ ರೆಡಿಮೇಡ್ ಬೇಕು, ಒಳ್ಳೇದು ಬೇಕು. ಅದು ಒಳ್ಳೇದು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಯಾರಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಒಳ್ಳೇದು ಮಾಡಬೇಕು, ಚೆನ್ನಾಗಿ ಮಾಡಬೇಕು. ರೆಡಿಮೇಡ್ ಬಟ್ಟೆ ಹಾಕಿ ಹಂಗೆ ಬೊಂಬೆ ಇಟ್ಟ ತಕ್ಷಣ ಚೆನ್ನಾಗಿ ಕಾಣ್ತಲ್ಲ ಹಂಗೆ. 100 ಡೇಸ್ ಫುಲ್ದು ಈ ಥರದ್ದು ಇದರಲ್ಲಿ ಇರ್ತಾರೆ. ಅದು ಪಾಪ ಅವ್ರು ತಪ್ಪಲ್ಲ. ಗೌರ್ಮೆಂಟ್ ಏನು ನಿಮ್ಗೆ ಸಬ್ಸಿಡಿ ಕೊಡಲ್ಲ ಕೋಟ್ಯಾಂತರ ರೂಪಾಯಿ. ಅವ್ನು ಹೆಂಗೋ ಮನೆ ಮಠ ಮಾರಿ ಪ್ರೊಡ್ಯೂಸರ್ ಏನೋ ಮಾಡ್ಕೊಂಡು ದುಡ್ಡು ತಂದು ಹಾಕಿರ್ತಾನೆ ಅದಕ್ಕೆ. ಅವ್ನಿಗೆ ಒಳ್ಳೇದೇ ಬೇಕು ಪಾಪ. ಅವ್ನು ಯಾಕೆ ಅವನು ರೈಟ್ ಟೈಮಲ್ಲಿ ಮಾಡ್ಸಪ್ಪ ಬೇಗ ಅನ್ನಂಗಿರ್ತಾನೆ. ಅದೇ ಮಾಡಬೇಕಾಗತ್ತೆ. ಆಮೇಲೆ ಬರ್ತಾ ಬಂದರೆ ಅದನ್ನು ನಿಮಗೆ ಹೌದಲ್ಲ, ಈ ಪಾತ್ರ ಹಿಂಗೆ ಮಾಡ್ಬೋದಾ, ಹಂಗೆ ಮಾಡ್ಬೋದಾ, ಕೆಲವರು ಇದು ಹಿಂಗೆ ಮಾಡಬೇಕು ಅಂತ. ಆಮೇಲೆ ನನಗೇನಾಯಿತು ಅಂದರೆ ಎಲ್ಲರೂ ನನಗೆ 2 ತಿಂಗಳು 3 ತಿಂಗಳು ಮುಂಚೆನೇ ನನ್ನ ಕತೆ ಹೇಳಿ ನನ್ನ ತಲೆಯೊಳಗೆ ಹುಳ ಬಿಟ್ಬಿಟ್ಟು ಹೋಗ್ಬಿಡೋರು. ಇದು ಹಿಂಗಿರುತ್ತೆ ಸರ್, ನೀವು ಅಂದ್ಬಿಟ್ಟು ಈಗ ನಾನು ಸುಮಾರು ಜೊತೆ ಎಲ್ಲ ಸ್ಕ್ರಿಪ್ಟ್ ಕೇಳ್ತೀನಿ. ನನಗೆ ಈಗ ಕೇಳ್ತೀವಿ, ಮೊದಲೇನು ನಾನು ಸುಮಾರು ಒಂದು 10-15 ವರ್ಷ ಆದಮೇಲೆ, ನಾನು 30 ವರ್ಷ ಆಯ್ತು ಇಂಡಸ್ಟ್ರಿ. 95ಕ್ಕೆ ಅಂದರೆ 30 ವರ್ಷ ಆಯಿತು ಇಂಡಸ್ಟ್ರಿ. ಮೊದಲೆಲ್ಲ ಸ್ಕ್ರಿಪ್ಟಲ್ಲಿ ಯಾಕೆ ಈಗ ಆಮೇಲೆ ಅದು ನಿಮಗೆ 2006 ಏನೋ ದುನಿಯಾ ಬಂತು. ಆದಮೇಲೆ ಬೇರೆ ಅದು ತುಂಬ ಜಾಸ್ತಿ 23 ದಿವಸ 35 ದಿವಸ ಎಲ್ಲ ಇದ್ದಾಗ ನಾನು ಸ್ಕ್ರಿಪ್ಟ್ ಕೇಳ್ತೀನಿ, ಬೇಕೇ ಬೇಕು ಅಂದ್ಬಿಟ್ಟು. ಆವಾಗ ಏನು ಮಾಡ್ತಾರೆ, ಕೆಲವರೆಲ್ಲರೂ ಅದಲ್ಲದೆ ಮತ್ತೆ ಇನ್ಪುಟ್ಸ್ ಮತ್ತೆ ಇದೇನು ಮಾಡ್ಬೋದು ಅಂತ. ನನಗೆ ಆ ಸ್ವತಂತ್ರ ಇದೆ. ನಾನು ಮತ್ತೆ ಏನಪ್ಪ, ಆಗ ಒಂದು ಕತೆ ಓದ ತಕ್ಷಣ ಗೊತ್ತಾಗುತ್ತೆ ಇವ್ರು ಯೋಚನೆ ಮಾಡಿದ್ದಾರೆ ಈ ಕತೆನ. ಇದ್ಯಾವುದೋ ಇರಾನಿ ಸಿನಿಮಾ, ಇರಾಕಿನ ಸಿನಿಮಾ, ಇದ್ಯಾವುದೋ ತಮಿಳ್ದು, ತೆಲುಗುರದು, ಮಲಯಾಳಂದು ಯಾವುದೋ ತಂದಿದ್ದಾರೆ ಅಂತ. ಯಾಕಂದರೆ ಎಂಟರ್ಟೈನ್ಮೆಂಟ್ ಇವತ್ತು ಕೈಯಲ್ಲಿದೆ. ಅವ್ರದ್ದು ಯಾಕಪ್ಪ ಕದಿಬೇಕು? ಈ ನಮ್ಮ ಊರಿನ ಕದಿಯನ ಅವ್ರದ್ದು ಯಾಕೆ ಕದೀತೀರಾ? ಗೆಲುವಿನ ಸೂತ್ರ ಒಂದು ಭಾಳ ಇಂಪಾರ್ಟೆಂಟ್. ಅದು ಗೆದ್ದಿದ್ದಾರೆ, ಅದಕ್ಕೆ ಮಾಡಿಬಿಡೋಣ. ಅದನ್ನು ಮಾಡಿದೆ, ಇಲ್ಲ ಅಂತ ಹೇಳೋಲ್ಲ. ನೀವು ರಿಮೇಕ್ ಸಿನಿಮಾಗಳು ಒಂದು ಕಾಲಕ್ಕೆ ಮುಂಗಾರು ಮಳೆ ದುನಿಯಾ ಬರೋಕ್ಕಿಂತ ಮುಂಚೆ ಇಷ್ಟಿಷ್ಟು ಸೀಡಿ ಇರೋದು ನಮ್ಮ ಮನೇಲಿ. ಏನು ಮೊಟ್ಟೆ ಏನು ಮಾಡ್ತೀರ ನೀವು? ಅದನ್ನು ಹೆಂಗಾದರೂ ಮಾಡಿ ಕೆಲವ್ರಿಗೆ ಮಾಡಿ ಏನೋ ಮಾಡಿ ನಮ್ಮ ಥರ ಮಾಡೋಣ ಅಂತ ಮಾಡಿಬಿಡ್ತೈತಿ. ಕೆಲವರು ವಿಗ್ ಕೂಡ ಬಿಟ್ಟಲ್ಲ, ಲಂಗಿತ್ತು ಹಂಗೆ ವಿಗ್ ಹಾಕ್ಬಿಟ್ಟು ಅಲ್ಲಿ ಕನಕಾಂಬರ ಇದ್ದರೆ ಕನಕಾಂಬರ ಇಟ್ಬಿಟ್ಟು ಮಾಡ್ತಿದ್ವಿ. ಏನು ಮಾಡ್ತೀವಿ? ಅದು ನಿಮ್ಮ ಕಮರ್ಷಿಯಲ್ ಸೆಟಪ್ ಅದೇನು. ಆಮೇಲೆ ತಿರ್ಗಿ ಅದೇನೋ ಹೆಚ್ಚು ಕಮ್ಮಿ ಆಯಿತು. ನಾನು ಹೇಳಿದಪ್ಪ ಅವನಿಗೆ, ಕನಕಾಂಬರ ಬೇಡ, ಇದು ಮೀಸೆ ಹಂಗೆ ಇಟ್ಟು ಅವನ ಥರ ಇಟ್ಕೋ, ಪಿಕ್ಚರ್ ಫ್ಲಾಪ್ ಆಗ್ಬಿಡ್ತೇನೆ, ಕೇಳಿಲ್ಲ ಅಂತ. ಅದು ನಮ್ಮ ಮೇಲೆ ಆಗಬೇಕು. ಅದಕ್ಕೋಸ್ಕರ ಅದನ್ನು ದಾಟಿದ್ವಿ ಅಷ್ಟೇ, ಪುಣ್ಯ. ಸರ್, ನಿಮಗೆ ನಟನೆಯಲ್ಲಿ ಸಾಕಷ್ಟು ಅನುಭವ ತಗೊಂಡು ನೀವು ಚಿತ್ರರಂಗಕ್ಕೆ ಬಂದಿದ್ದು, ಸೀರಿಯಲ್ಗೆ ಚಿತ್ರರಂಗಕ್ಕೆ ಬಂದಿದ್ದು. ಬಟ್ ಚಿತ್ರರಂಗದಲ್ಲಿ ನೀವು ಯಾವ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ರೋ ಅವರಲ್ಲಿ ಯಾರಾದರೂ ನಿಮಗೆ ನಟನೆಯ ಬಗ್ಗೆ ಒಂದು ಹೊಸ ಆಯಾಮವನ್ನು ತೋರಿಸ್ಕೊಟ್ಟದ್ದುಂಟ? ಅವ್ರು ನಟಿಸಿ ಅಲ್ಲ, ಮಾತುಕತೆಯಲ್ಲಾಗಲಿ. ನಾನು ಹೇಳಿದ್ನಲ್ಲ, 10 ವರ್ಷ ನಂಗೆ ಸೆಟ್ ಆಗಲಿಲ್ಲ. ಸಿನಿಮಾಗೆ ಬಿಹೇವ್ ಮಾಡಬೇಕಾಗತ್ತೆ, ಆ್ಯಕ್ಟ್ ಮಾಡಬಾರ್ದು ಅಂತ ಅಲ್ಲ. ಕೆಲವ್ರು ಆ್ಯಕ್ಟ್ ಮಾಡಿ ಅಂತಾರೆ, ಇಲ್ಲಿ ಬಿಹೇವ್ ಮಾಡಬೇಕಾಗತ್ತೆ ನಿಮಗೆ. ಈಗ ಬರೋದು ಅಂದರೆ ಬರೋದಷ್ಟೇ. ನಾಟಕಕ್ಕೆ ನಾನು ಬಂದಿದ್ದು ರಿಜಿಸ್ಟರ್ ಮಾಡ್ತೀನಿ, ನಾನು ಹೋಗಿದ್ದು ರಿಜಿಸ್ಟರ್ ಮಾಡ್ತೀನಿ. ನಾನು ಇವಾಗ ನಾನು ನಾಟಕದಲ್ಲಿ ಗುಟ್ಟು ಹೇಳಬೇಕು ಅಂತಂದರೆ ಹೇಳೋಕ್ಕಲ್ಲ, ನಾಳೆ ಬಾ ಅಂತೀನಿ, ಅವ್ನು ಕೊನೆ ಕುಕ್ಕು ಕೇಳಿಸ್ಕೋಬೇಕಲ್ಲ. ಕರೆಕ್ಟ್. ಇದು ನಾನು ಚೇಂಜ್ ಆಗುತ್ತೆ ಸಿನಿಮಾದಲ್ಲಿ. ನಾನು ಗುಟ್ಟು ಹೇಳ್ಬೇಕಾದ್ರೆ ಅವ್ನಿಗೆ ಬೇರೆ ಥರ ಹೇಳ್ತೀನಿ. ಆವಾಗ ನಾನು ಹೆಚ್ಚು ಬದುಕಿನಲ್ಲಿ ಏನೇನು ಮಾಡಿರ್ತೀನಲ್ಲ, ಅದೊಂದು ಸೂಕ್ಷ್ಮತೆಗಳನ್ನು ಹೇಳಿದ ನಾನು ಅಬ್ಸರ್ವ್ ಮಾಡ್ಕೋಬೇಕು ಅಂತ. ಆಮೇಲೆ ಅಲ್ಲಿ ಈ ಡೂಯಿಂಗು ಬೀಯಿಂಗ್ ಅಷ್ಟೇ, ಬಿಹೇವ್ ಮಾಡ್ಬೇಕಾಗ್ತದೆ. ನಾನು ಬಂದಿದ್ದು ಹೋಗಿದ್ದು ನಿಂತ್ಕೊಳ್ಳೋದು. ನಾನು ಕೆಲವರಂತೂ ಈಗ ಇದೇ ಸಿನಿಮಾದಲ್ಲ, ಸರ್ ನೀವು ಇರಿ ನಾವು ಕ್ಯಾಪ್ಚರ್ ಮಾಡ್ತೀವಿ ಅಂದಾಗ ನಾನು ಪರಮ ಸುಖಿ. ನಾನು ನನ್ನ ಕ್ಯಾಮ್ರಾ ಇರೋದೇ ಗೊತ್ತಿಲ್ಲಪ್ಪ. ನಾನೇ ಸರ್ ನೀವೇನು ಮಾಡ್ತೀರ ಮಾಡಿ ಸರ್, ನಾನು ಕ್ಯಾಪ್ಚರ್ ಮಾಡ್ಕೋತೀನಿ ಅಂದ್ಬಿಟ್ರೆ ಅದಕ್ಕಿಂತ ನಟನ್ ಬೇಕಾ ನಿಮಗೆ?
ಅಲ್ಲೊಂದು ಸ್ವಲ್ಪ ಫೇವರ್ ಸರ್ ಕ್ಯಾಮ್ರಾ ಅಲ್ಲಿದೆ ಏನು ಸ್ವಲ್ಪ ಅಲ್ಲಿ ನೋಡಿ ಇಲ್ಲಿ ನೋಡಿ ಹಿಂಗೆ ಹಾಂ ಹಂಗೆ ನೋಡಿ ಮಾತಾಡಿ ಆ ಥರದ್ದು ಕೆಲವು ಏನು ಮಾಡೋ ಕೆಲಸ ಬೇಕಾಗುತ್ತೆ ಕೆಲವರು ಅದೇನೂ ಬೇಕಾಗಿಲ್ಲ ನಾನು 3 ಕ್ಯಾಮ್ರಾ ಇಟ್ಟಿದ್ದೀನಿ ನೀವು ಏನು ಫಸ್ಟ್ ನೀವು ಮಾಡಿ ಸರ್ ಏನು ಮಾಡ್ತೀರಾ ಈ ಊಟದಲ್ಲಿ ಅಡುಗೆ ಮಾಡಿಬಿಟ್ಟು ಅವರೆಲ್ರಿಗೂ ಬಡಿಸ್ತೀರಾ ಆಮೇಲೆ ನೀವೆಲ್ಲ ಮೂಲೆಯಲ್ಲಿ ತಿಂತೀರಾ ಅದು ನೀವು ಮಾಡಿ ಸರ್ ಅಂತ ಅದು ಫಸ್ಟ್ ಒಂದು ಸೀನ್ ಹಂಗೆ ಮಾಡ್ತೀವಿ ಆಮೇಲೆ ಟಪ್ಪಟ್ಬಿಟ್ಟು ಈ ಅದ್ವೈತ ಅಂತ ಕ್ಯಾಮ್ರಾಮೆನ್ನು ಬೇರೆ ಥರದವ್ರ ಕ್ಯಾಮ್ರವ್ರು ಎಲ್ಲಿ ಓಡಾಡ್ತೀವಿ ಅಂತ ನೋಡ್ಕೊಂಡು ಟಕ್ಕಂತ ಅದು ಲೈಟ್ ಮಾಡ್ಕೊಂಡು ನಮ್ಗೆ ಲೈಟ್ ಇರೋದು ಗೊತ್ತಾಗಲ್ಲ ನಾವು ಇದು ನನಗೆ ತುಂಬ ಕಷ್ಟ ಆಯ್ತು ಅಂದರೆ ಇದು ಬಿಹೇವ್ ಮಾಡೋದಂಗೆ ಯಾಕಂದ್ರೆ ನನಗೆ ನಾಟಕ ಅದು ಕಲ್ತಿರೋದು ನಾನು ಅದನ್ನು ಜೋರಾಗಿ ಮಾತಾಡೋದು ಡೂಯಿಂಗು ಡೂಯಿಂಗು ಬೀಯಿಂಗ್ ಇದೆ ಬಟ್ ಡೂಯಿಂಗ್ ಅದು ಡೂಯಿಂಗು ಕಾಣಿಸ್ಬೇಕು. ಹಂಗೆ ನಮ್ಗೆ ಅದರಲ್ಲೂ ಯಾಕೆ ನಾವು ತುಂಬ ಇಂಟಿಮೇಟ್ ಥಿಯೇಟ್ರಲ್ಲೂ ಮಾಡಿದ್ದೆ ತುಂಬ ಇಷ್ಟು ಹತ್ರದಲ್ಲಿ ಕೂತ್ಕೊಂಡು ಮಾಡಿದ್ದೆ ಅದನ್ನು ಗಾಂಧಿ ವರ್ಸಸ್ ಗಾಂಧಿ ನಾಟಕಗಳನ್ನು ಹಿಂಗೆ ನಾನು ಹೋಗಿದ್ದೀನಿ ಇಷ್ಟು ಹತ್ರ ಕೂತ್ಕೊಂಡು ನಾನು ಈ ಆಡಿಯನ್ಸ್ ಇಲ್ಲಿ ಕೂತಿದ್ದಾನೆ ನಾನು ಹಿಂಗೆ ಕೂತ್ಕೊಂಡು ನಾಟಕ ಮಾಡಿದ್ದೀನಿ ಅದನ್ನು ಹಾಗಾಗಿ ಅದು ಅಲ್ಲೂ ಇದು ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲೂ ಮೈಕೆಲ್ಲ ಕೇಳಿಸ್ಬೇಕು ಅಂತ ಮಾಡಿದರು ಆ ಸೂಕ್ಷ್ಮತೆಗಳನ್ನು ಅವಾಗಲೇ ಶುರುವಾಗಿತ್ತು ಅದು ನಿಮಗೆ ಅಂದರೆ ಒಬ್ಬ ನಟನ ಅದನ್ನು ಹೌದಪ್ಪ ಎಲ್ಲಿಗೆ ಯಾರಿಗೆ ಮುಟ್ಟಿಸ್ಬೇಕು ಅದನ್ನು ಮುಟ್ಟಿಸ್ಬೇಕು ಯಾರಿಗೆ ಮುಟ್ಟಿಸ್ಬಾರ್ದು ಅದನ್ನು ಹೌದಲ್ಲ ಹಿಂಗೆ ಮಾಡ್ಬೋದಲ್ಲ ಅಂತ ಇಲ್ಲಿ ಅದು ನನಗೆ ಏನು ಪ್ಲಸ್ ಆಯಿತು ಅಂದರೆ ನಾನು ಸೈನೈಡ್ ಪಿಕ್ಚರ್ ಬಂದ ತಕ್ಷಣ ಇದು ಬಿಹೇವ್ ಮಾಡ್ಬೇಕಿಪ್ಪ ಇನ್ನೊಂದು ಇರೋಣ ಇದ್ರ ಜೊತೆಗೆ ನನಗೆ ರಮೇಶ್ ನಂಗೆ ತುಂಬ ಸಪೋರ್ಟ್ ಮಾಡೋರು ಅಣ್ಣ ಇದು ಹಿಂಗೆ ಕತೆ ಪುಸ್ತಕ ಕೊಟ್ಟು ಮಾಡಿದೆ ಹೌದು ನೋಡಿ ಇದು ಆಗಿದೆ ನಮ್ಗೆ ಅದು ಏನು ನಾವು ಅದೊಂದೇನೋ ಗಟ್ಟೆ ಆಗಿದೆ ಅದು ಆದಷ್ಟು ಥರದಕ್ಕೆ ಒಂದು ಆ ಭಯ ಅಂತರ ಟ್ರೈ ಮಾಡೋಣ ಅಂತ ಅವಿನಾಶ್ ಸರ್ ಮಾಳವಿಕಾ ಅವರು ತಾರಾ ಅವರು ರಮೇಶು ಆಮೇಲೆ ಕ್ಯಾಮ್ರಾಮನ್ ರತ್ನವೇಲು ಅಂತ ಈಗ ಅದೆಲ್ಲ ಕುತ್ಕೊಂಡು ಮಾತಾಡಿ ಯಾರೂ ಅಲಂಕಾರ ಮಾಡಬಾರ್ದು ಇದಕ್ಕೆ ಹೆಂಗಿರ್ತೀವೋ ಹಂಗಿರೋಣ ಅವರು ತಾನೇ ಹೇಳಿದ ಅವ್ನು ಏನು ಮಾಡ್ತೀರ ಮಾಡಿ ನಾನು ಆಮೇಲೆ ನೋಡ್ತೀನಿ ಅಂತ ನಮ್ಮಲ್ಲಿಗೆ ಸತ್ಯ ಹೆಗಡೆ ಅವರು ಶೇಖರ್ ಚಂದ್ರ ಅವರು ಈಗ ಈಗ ಮಾಡ್ತಿರೋ ನಮ್ಮದು ಅದ್ವೈತ ಆಗ್ಬೋದು ಇನ್ನು ನಮ್ಮ ಸಂದೀಪ್ ಅಂತ ಒಬ್ರು ಮಾಡ್ತಿರ್ತಾರೆ ಇನ್ನು ಸುಮಾರು ನಮ್ಗೆ ಈಗಿನ ಕ್ಯಾಮ್ರಾ ನಮಗೆ ಮುಂಗಾರು ಮಳೆ ಕೃಷ್ಣಪ್ಪನವರ ಕಿಟಪ್ಪ ಅವರೆಲ್ಲ ಫಸ್ಟ್ ಅದೇ ಹೇಳೋದು ನೀವೇನು ಮಾಡ್ತೀರ ಮಾಡಿ ಸರ್ ಆಮೇಲೆ ನಾವು ಲೈಟಿಂಗ್ ಮಾಡ್ಕೋತೀವಿ ಅಂತಾರೆ ಅವರೇ ಹೆಗ್ಡೆ ಅವರಂತೂ ನಿಮಗೆಲ್ಲ ಲೈಟಿಂಗ್ ಮಾಡೋದು ಗೊತ್ತಲ್ಲ ಶೇಖರ್ ಚಂದ್ರನು ಅಷ್ಟೇ ಅವ್ರು ಹೇಳೋದು ನೀವು ಮಾಡಿ ಸರ್ ಮಾಡಿ ನಾವು ಮಾಡ್ಕೋತೀವಿ ಅಂತ ಅವ್ರಿಗೆ ಎಲ್ಲ ಖುಷಿಯಾಗುತ್ತೆ ತುಂಬ ಖುಷಿಯಾಗುತ್ತೆ ಇದ್ರದ್ದಲ್ಲಂತೂ ನಮಗೆ ಲೈಟಿಂಗ್ ಮಾಡಿದೇ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಎಲ್ಲ ಹಾಕಿದ್ದು ಅದ್ವೈತ ಅಂದ್ಬಿಟ್ಟು ಅಂದರೆ ನೀನು ಲೈಟೇ ಫೀಲ್ ಆಗ್ತಿರ್ಲಿಲ್ಲ ನಿಮಗೆ ಅಂದರೆ ಅವೆಲ್ಲ ತುಂಬ ಪ್ಲಸ್ಸು ನನಗೆ ಅವಾಗ ಏನಾಗುತ್ತೆ ನನಗೆ ಹೆಚ್ಚೆಚ್ಚು ಇರೋದಕ್ಕೆ ಶುರು ಮಾಡಿದೆ ಪಾತ್ರದ ಜೊತೆಗೆ ನಿನ್ನ ನಾಟಕದಲ್ಲಿ ಹಂಗೆ ಇದ್ರೆ ಕೇಳಿಸೋದೇ ಇಲ್ಲ ಪಾಪ ಏನು ಮಾಡಿ ಕರೆಕ್ಟ್ ಅದಕ್ಕೊಂದು ಎನರ್ಜಿ ಬೇಕು ನಾಟಕದ ಎನರ್ಜಿ ಬೇರೆ ಈ ಎನರ್ಜಿ ಬೇರೆ ಹೇಳ್ತೀನಿ ಕೇಳಿ ಇದು ಬೇರೆ ಇದು ಸಿನಿಮಾ ಎನರ್ಜಿ ಹಿಂಗೆ ಇದೇ ಕ್ಲೋಸ್ ಕಣ್ಣಿಗೆ ಇಟ್ಬಿಟ್ರೆ ನನಗೆ ಕಣ್ಣಲ್ಲಿ ಏನು ಮಾಡೋದು ಲಾಂಗ್ ಶಾಟಲ್ಲಿ ನಾನು ಮಾಡ್ದೆ ಏನೋ ಅಂದಿರ್ತೀನಿ ಕ್ಲೋಸ್ ಇಟ್ಟು ಏನೋ ಅಂತಂದರೆ 17 ಕಣ್ಣು ಮೇಲಕ್ಕೆ ಕ್ಯಾಕ್ ಬಂದಿರ್ತದೆ ಏನು ಮಾಡೋದು ಹಂಗೆ ಅರ್ಥನೇ ಆಗ್ತಿರಲಿಲ್ಲ ಏನು ಮಾಡೋದು ಅಂತ ಹಂಗೆ ನೋಡ್ತಾ ಇದ್ದೀನಿ ನಿಜವಾಗ್ಲೂ ಆ ಥರದಲ್ಲಿ ನಮಗೆ MS ರಮೇಶ್ ಅವರು ಓಂ ಪ್ರಕಾಶ್ ಅವರು ಸೂರಿ ಯೋಗರಾಜ್ ಭಟ್ರು ಆಮೇಲಿಂದ ರಮೇಶು ರಮೇಶು ಚೆನ್ನೈ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಂದಿರೋದಿಂತ ಗೋಲ್ಡ್ ಮೆಡಲಿಸ್ಟ್ ಬೇರೆ ಅವ್ರಿಗೆ ಗೊತ್ತಿತ್ತು ನಾನು ನಾಟಕದವನು ಅಂದ್ಬಿಟ್ಟು ಅಣ್ಣ ಅದು ಏನಿಲ್ಲ ನೀನು ಹಂಗಿರೋ ನಾನು ಮಾಡ್ಕೊತೀನಿ ಅಷ್ಟೇ ನೀನೇನು ಮಾಡ್ತಿದ್ದೀಯಾ ಅದಷ್ಟೇ ಬಟ್ ಕ್ಲೋಸಪ್ ಬಂದಾಗ ಸ್ವಲ್ಪ ಅಲರ್ಟ್ ಆಗ್ಬಿಡ್ತಿದ್ದೆ ಹಿಂಗೆ ನೋಡೋದು ಅಷ್ಟೇ ಅದು ಆಮೇಲೆ ಲಾಂಗಲ್ಲಿ ಎಲ್ಲಂಗೆ ನೋಡಿರ್ತೀವಿ ಹಂಗೆ ಸಿಗಲ್ಲ ಅದು ಅವೆಲ್ಲನೂ ಕೊನೆಗೂ ಈ ಸಿನಿಮಾ ಕ್ಯಾಮ್ರಾನೇ ಕಳಿಸ್ತು ಕೆಲವು ತುಂಬ ಕ್ಯಾಮ್ರಾಮೆನ್ಗಳು ನಮಗೆ ತುಂಬ ಜನ ಕ್ಯಾಮ್ರಾಮೆನ್ಗಳೆಲ್ಲ ನನಗೆ ಅದೇ ಇಷ್ಟ ಆಗ್ತಾರೆ ಅದು ನಾನು ನಿರ್ದೇಶಕರ ಬಗ್ಗೆ ಕೇಳಿದೆ ನೀವು ಅದನ್ನು ಹೇಳಿದ್ರಿ ಬಟ್ ಛಾಯಾಗ್ರಾಹಕರ ಬಗ್ಗೆ ಬಂದ್ಬಿಟ್ರಿ ತುಂಬ ಎಲ್ಲ ಅವ್ರು ಗೊತ್ತವರು ಇವರು ಲಾಂಗಲ್ಲಿ ಮಾಡಿದ್ದಾರೆ ಈಗ ಸ್ವಲ್ಪ ಕಾಂಪ್ಯಾಕ್ಟ್ ಹೋಗ್ಬೇಕು ಮಿಡ್ ಹೋಗ್ತೀವಿ ಕ್ಲೋಸ್ ಹೋಗ್ತೀವಿ ಅಂತಂದರೆ ಆದರೂ ಹೇಳಿದ ಅರ್ಥ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ಗೆ ಹಿಂಗನ್ನೋದು ಕ್ಲೋಸ್ ಅಂತ ನಮ್ಗೆ ಗೊತ್ತಾಗ್ತಿರಲಿಲ್ಲ ಇಲ್ಲ ಅಷ್ಟೆಲ್ಲ ಮಾಡಬೇಡಿ ಸುಮ್ಮನೆ ಅಷ್ಟೇ ಇಂಟೆನ್ಸಿಟಿ ಅದೇ ಬೇಕು ಅಷ್ಟೇ ಮಾಡಿ ಅಂತ ನೀವು ದಿನ ಕಲಿಯೋದೇ ಹೇಳ್ತೀನಿ ಕೇಳಿ ನಿಮಗೆ ಈ ಬದುಕಿನಲ್ಲಿ ಯಾವುದೋ ರಿಪಿಟೇಷನ್ಸ್ ಇರಲ್ಲ ನೋಡಿ ವಿಚಾರ ಅದೇ ಇರುತ್ತೆ ಆದರೆ ಬೇರೆ ಇರುತ್ತೆ ಸರ್ ಈಗ ಈ ರೀತಿಯ ಬಿಹೇವ್ ಅನ್ನೋ ಮೋಡಲ್ ಇದ್ದಾಗ ಕಟ್ ಅಂದ್ರು ಡೈರೆಕ್ಟ್ರು ಈ ಸ್ವಿಚ್ ಆಫ್ ಆನ್ ಆಗತ್ತೆ ನಿಮಗೆ ಕಟ್ ಅಂದ ಕೂಡಲೇ ರಂಗಡರ್ಗೂ ಹೋಗ್ಬಿಡ್ತೀರಾ ಹೌದು ಅದು ನೀವು ಅದನ್ನು ಅದೇ ಹೇಳ್ದಲ್ಲ ನಂಗೆ 10 ವರ್ಷ ಬೇಕಾಯಿತು ಅಂತ ಅಂದ್ಬಿಟ್ಟು ನನಗೆ ಕಟ್ ಅಂತ ಸಿಟ್ಟು ಬಂದ್ಬಿಡ್ದು ಅವಾಗ ನಾನು ಇನ್ನೂ ಇದ್ರ ಶುರು ಮಾಡಿ ನಂಗೆ ಹೋಗೇ ಇಲ್ಲ
ಆಲೆ ಕಟ್ಟು ಅಂದ್ಬಿಡೋರು, ಒಂದೇ ಸರಿ ಕ್ಲೈಮ್ಯಾಕ್ಸ್ ಅಂದ್ಬಿಡೋರು. ಗ್ರಾಫ್ ಹೆಂಗೆ ತೊಗೊಂಡು ಹೋಗ್ತೀರಾ? ಅಲ್ಲಿಂದ ಮಾಡ್ಕೊಂಡು ಹೋಗಿದ್ದ ಪಾತ್ರ ನನಗೆ ಒಂದೇ ಸರಿ ಯಾವ ಗ್ರಾಫಿಗೆ ತೊಗೊಂಡು ಹೋಗ್ತಾರೆ? ಅದು ಡಬ್ಬಿಂಗಲ್ಲಿ ಮಾತ್ರ ಸೆಟ್ ಮಾಡಬೇಕಷ್ಟೇ. ಹಂಗೆ ಇದ್ದಕ್ಕಿದ್ದಂಗೆ ಹೆಂಗೆ ಮಾಡೋದು? ಅವಾಗ ನಮ್ಮ ಡೈರೆಕ್ಟ್ರ್ ಹೆಲ್ಪ್ ಮಾಡೋದು. ಇಷ್ಟೆಲ್ಲ ಆಗಿದೆ, ಅಲ್ಲಿ ಹೋಗಿದೆ, ಅವ್ನು ನೋಡಿದೆ, ಅವ್ನ ಮೇಲೆ ಕೋಪ ಇದೆ, ಮತ್ತೆ ನಿಮಗೆ ಇಷ್ಟು ಇರುತ್ತೆ. ಅದು ನಿಮಗೆ ಎಲ್ಲ ಡೈರೆಕ್ಟ್ರುಗಳು ಅಷ್ಟೇ. ಅದ್ರಲ್ಲಿ ಸೂರಿ ಅದ್ರಲ್ಲಿ ತುಂಬ ಸೂರಿ ಮತ್ತು ಇವರು ತುಂಬ ಕ್ಲೇವರ್ ಸೂರಿ. ಅದರದ್ದು ಫುಲ್ಲಿ ಗ್ರಾಫ್ ಹಿಂಗಾಗಿರುತ್ತೆ, ಇಷ್ಟು ಮಾಡಬೇಕು, ಇಷ್ಟು ನಿಮ್ಗೆ ಅದೇ ಇರುತ್ತೆ ಅಂದ್ಕೊಂಡು ಅದನ್ನೆಲ್ಲ ಈ ರಂಗ ಎಸ್ ಎಲ್ ಸಿ ಮಾಡ್ಬೇಕಾರೆಲ್ಲ ನಾವು ಈ ಮಣಿ ಮತ್ತು ರಂಗ ಎಸ್ ಎಲ್ ಸಿ ಮಾಡ್ಬೇಕಾದ್ರೆ ಅದನ್ನು ಆರ್ಡ್ರ್ ಮಾಡೋಕ್ಕಾಗಲ್ಲ ನಿಮ್ಗೆ. ಪಟ್ ಅಂದ್ಬಿಟ್ಟು ಒಂದು ದಿವಸ ಅದು ಯಾವುದೋ ಪರ್ಮಿಷನ್, ಟಿಪ್ಪು ಸುಲ್ತಾನು ಪ್ಯಾಲೇಸು, ಸಮರ್ ಪ್ಯಾಲೇಸ್ ಪರ್ಮಿಷನ್ ಸಿಕ್ಬಿಟ್ಟು ಟಕ್ ಅಂದ್ಬಿಟ್ಟು ಅವತ್ತಿನ ದಿನ ಅದು ಉಮಾಶ್ರೀದು ನಿಮ್ದು ಅದು ಹೊಡೆದಾಟ ಸಿನಿಮಾ ಬಿಡೋಣ ಅಂತ. ಅಯ್ಯೋ ರಾಮ, ಹೆಂಗಪ್ಪ ಇದು ಹೆಂಗಂತ ಡೈರೆಕ್ಟ್ರು, ಕ್ಯಾಮ್ರಾಮನ್ನು ಮತ್ತು ಸೂರ್ಯ ಅವರು, ಅದು ಜ್ಞಾನಮೂರ್ತಿ. ಅಯ್ಯಪ್ಪ ಎಂಥ ಕ್ಯಾಮ್ರಾಮನ್ ಸರ್ ಅವರೆಲ್ಲನೂ ನಿಜವಾಗ್ಲೂ ಅವ್ರ ಕಷ್ಟ ತುಂಬ ತುಂಬ. ದನಕಾಯಿನೂ ಸಿನಿಮಾದಲ್ಲಿ ಇಡೀ ಸಿನಿಮಾ ಶೋಡಲ್ಲಿ ಹಾಕಿ ಮಾಡಿದ್ರು. ನೋಡ್ತಿದ್ರೆ ಅಮ್ಮ ಅಂತ ಅನ್ನಿಸ್ಬಿಡೋದು ಇಡೀ ಸಿನಿಮಾ. ಇದು ಅದು ಅವ್ರು ಮೊದಲೇ ಅಂದ್ಕೊಂಬಿಟ್ರು, ಯಾವ ಸೀನೂ ಈ ಮಾಮೂಲು ಸಜೆಷನ್ ಗಿಜೆಷನ್ ಥರ ಮಾಡೋದು ಬೇಡ ಕಣ, ಹಿಂಗೆ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು. ನಾವು ಒಂದು ದಿವಸ ನಮಗೆ ಚಂದ, 2 ದಿವಸ ಅವ್ರಿಗೆ ಚಂದ, ಅವ್ರು 45-50 ದಿವಸ ಕ್ಯಾಮ್ರಾ ಹಾಕು ಶಾರ್ಪಾರ. ನಿಮ್ಗೆ ಹಾಗೆ ಅದು ಕಲಿಸುತ್ತೋ ಅದು ನಿಮ್ಗೆ ಮನಸ್ಸು ಕೊಟ್ಟರೆ ಅದು ನಿಮ್ಗೆ ಅರ್ಥ ಆಗುತ್ತೆ. ಅದೇ ನಮಗೆ ಈಗ ಯಾವುದೇ ಅದಕ್ಕೆ ನಮ್ಮ ಮೇಷ್ಟ್ರು ಗುರುಗಳು ಯಾವಾಗ ಹೇಳೋದು, ತಾಯಿ ಒಬ್ಬಳೇ ಕಲಿಸೋದು ನಿಮಗೆ. ಆವಾಗ ನೀವು ಮಗುವಾಗಿದ್ದಾಗ ಅದು ತಿನ್ನಬೇಡ, ದಾಟಬೇಡ, ಅದು ಒಬ್ಬಳೇ ಕಲಿಸೋದು. ನಾನು ಗುರುವಾದನ್ನು ತಿಳಿಸ್ತೀನಿ, ನೀವು ಫಾಲೋ ಮಾಡೋದು ಬಿಡೋದು ನಿಮಗೆ ಬಿಟ್ಟು. ಯಾಕೆಂದರೆ ನಿಮ್ಗೆ ಬುದ್ಧಿ ಬಂದಿರುತ್ತೆ. ನೋಡು, ಅಳುನ ನಿಂತರ ನೋಡು, ಅಥವಾ ನಿಂಗೆ ಅಲೆ ಈ ಥರ ಸಿನಿಮಾದಲ್ಲಿ ಹತ್ತಿದ್ರೆ ಬೇರೆ ಥರ ಹುಡುಕ್ ನಿಂತರ ಮಾಡಿ, ಏನು ಗೊತ್ತಿಲ್ಲ ನನಗೆ, ಅದನ್ನು ನೀನು ಯೋಚನೆ ಮಾಡಬೇಕು ಅವಾಗ ಅಂತ. ಇದೆಲ್ಲ ಇದು ನಾಟಕದಲ್ಲಿ ಬಂದವ್ರಿಗೆ ಅದೇನಾಗುತ್ತೆ, ಕೆಲವು ನಟರುಗಳಿಗೆ ನಮ್ಮಲ್ಲಿ ಏಣ್ಗಿ ನಟರಾಜು ಅದ್ಭುತವಾದ ನಟ. ಯಪ್ಪ, ನಾವು ರಂಗಭೂಮಿಲಿ ಎಲ್ಲರೂ ಏಣ್ಗಿ ನಟರಾಜು ಸ್ಟೇಜಿಗೆ ಬರ್ತಾನೆ ಅಂತ ಎಲ್ಲ ಆರ್ಟಿಸ್ಟು ಸೈಡ್ ವಿಂಗಲ್ಲಿ ಬಂದು ಕಾಯ್ಸ ಕೂತ್ಕೊಂಡ್ಬಿಡ್ತಿದ್ವಿ. ಎಲ್ಲರೂ ಹೆಂಗೆ ಮಾಡ್ತಾನೆ, ಒಂದೊಂದು ಗೆಸ್ಚರ್ ಏನು, ಪೋಸ್ಚರ್ ಏನು, ಟರ್ನ್ ಏನು, ಡೈಲಾಗ್ ಏನು, ಸ್ಟಾರ್ಟು ಎಂಡು ಫಿನಿಶು ಮುಗಿಸಿ ಇದು ಪರದೆ ಅಂತಂದರೆ ಎಂಡ್ ಆಗೋವ್ರಿಗೂ ಅವ್ನು ಬಿಡ್ತಿರ್ಲಿಲ್ಲ ಮನುಷ್ಯ. ಯಪ್ಪ ಅಂತ ಅನಿಸ್ಬಿಡೋದು ನಮ್ಗೆ, ಯಾವನೇ ಅವನು ಅಂತ ನಮ್ಮ ಜೊತೆ ಇಲ್ಲ. ಅದೇ ಸಿನಿಮಾಗೆ ಬಂದರೆ ಅವ್ರಿಗೇನೋ ಇದನ್ನೆಲ್ಲ ಹಿಡ್ಕೊಳಕ್ಕಾಗಲಿಲ್ವೋ, ಅವರು ಹಿಡ್ಕೊಂಡಾಗ ಅದನ್ನು ಮಾಡೋಕ್ಕಾಗಲಿಲ್ವೋ, ಇಂಪ್ಯಾಕ್ಟ್ ಸಿಗ್ತಿರ್ಲಿಲ್ಲ. ಅಥವಾ ನೀವು ಹೇಳಿದ ಹಾಗೆ ಮೇ ಬಿ ಇಂಟೆಲೆಕ್ಚುಯಲ್ಲು ಇಂಟೆಲಿಜೆಂಟ್ ಆ ವ್ಯತ್ಯಾಸವೇ ಇರಬಹುದೇನೋ ಅಲ್ವ ಸರ್? ಇಲ್ಲಿ ನಾವು ಇಲ್ಲಿಯ ಗೆಲುವಿನ ಸೂತ್ರ ಇಂಟೆಲಿಜೆಂಟ್ ಆಗಿದ್ರೆ ಸಾಕು, ಇಂಟೆಲೆಕ್ಚುಯಲ್ ಆಗಿರ್ಬೇಕಾಗಿಲ್ಲ ಅನ್ನೋದು. ಇಲ್ಲ ಸರ್, ಈ ತಂತ್ರಕ್ಕೆ ಹೊಂದ್ಕೊಳ್ದೇ ಕಷ್ಟ ಆಗುತ್ತಲ್ಲ. ಅದೇ ಅದು ಅವರು ನಾನು ಅಲ್ಲಿನ ಇಂಟೆಲಿಜೆಂಟ್ ಸಪ್ರೇಷನ್ಸಲ್ಲಿ ಬರಲ್ಲ. ಸರಿ, ಹೀಗೊಂದು ಸಣ್ಣದಾಗ ಒಂದು ಕ್ಯಾಮ್ರಾಮನ್ ಸಣ್ಣದಾಗ ಒಂದು ಲುಕ್ ಕೊಡ್ತಾರೆ ಸರ್, ಕ್ಲೋಸ್ ಇದೆ, ಇದನ್ನು ಹೀಗೆ ಮಾಡಬೇಕು ಅಂತ. ನಾನು ಅಲ್ಲಿ ಹಂಗೆ ಮಾಡ್ತೀನಿ ಅಂತಂದರೆ ಕೊನೆಗೆ ಕ್ಲೋಸ್ ಬಳಸೋಕ್ಕೆ ಆಗಲ್ಲ. ಸರಿ ಸರಿ, ಅರ್ಥ ಆಯ್ತು. ಆ ಒಂದು ಅಂದರೆ ಅದರ ಜೊತೆಗೆ ನನಗೆ ಥಿಯೇಟ್ರಲ್ಲಿ ನನ್ನ ಪಾರ್ಟ್ನರು ಪ್ರೇಕ್ಷಕ, ಸಿನಿಮಾದಲ್ಲಿ ನನ್ನ ಪಾರ್ಟ್ನರು ಕ್ಯಾಮ್ರಾ. ಮಾಧ್ಯಮಕ್ಕೆ ತಕ್ಕ ನಟನೆ. ಬಾಂದ್ರಿಗೆ ಸರ್ ಅದು ನಾನು ಇಡೋಕ್ಕಾಗಲ್ಲ ಅಂದ್ಬಿಡ್ತಾರೆ ಸರ್. ಈಗ ನೀನು ಹೇಳೋದೇನು ಗೊತ್ತಾನೆ, ಇಲ್ಲ ನಾನು ಹಂಗೆ ಮಾಡಿದ್ದು ಹಿಂಗೆ ಮಾಡ್ತೀನಿ ಅಂದರೆ ಎಡಿಟಿಂಗಲ್ಲಿ ಏನು ಮಾಡ್ತಾರೆ, ಇದು ಇದಕ್ಕೆ ಬರಲ್ಲ ಅಂತಾರೆ ಅಷ್ಟೇ. ಇಲ್ಲ ಹಂಗೆ ಇಟ್ಕೊಳ್ಳಿ, ಮಿಡ್ ಇಟ್ಕೊಳ್ಳಿ ಅಂತಾರೆ. ಈ ಮ್ಯಾಚಿಂಗ್ ಬೇಕಲ್ಲ ಸಮ್ಗೆ, ಅದಕ್ಕೆಲ್ಲ ಅದ್ರ ಕಡೆ ಗಮನ ಕೊಡಬೇಕು ಅಂತ ಅವರು ರೈಟ್ ಪರ್ಸನ್ ಇಸ್ ಕ್ಯಾಮ್ರಾಮನ್. ಅವರ ಸೂಚನೆ ನಮ್ಗೆ ಅದು ಸಿಗುತ್ತೆ ನಮಗೆ. ಸರ್, ಈಗ ಅಜ್ಞಾತವಾಸಿಗೆ ಬಂದರೆ ನಾನು ಓದಿದ್ದು ಇಂಟರ್ನೆಟಲ್ಲಿ ಏನಿತ್ತು ಅಂದರೆ, ಮಲೆನಾಡಿನ ಒಂದು ಊರು, ಅಲ್ಲಿ ಏನು ಕ್ರೈಮು ಗಿಮು ಏನು ನಡೀತಾರಲ್ಲ, ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಪೊಲೀಸ್ ಸ್ಟೇಷನ್ ಅವರು ಪೊಲೀಸವ್ರಿಗೂ ಏನು ಕೆಲಸ ಇಲ್ಲ. ಆದರೆ 25 ವರ್ಷಗಳ ನಂತರ ಒಂದು ಕ್ರೈಮ್ ಏನೋ ನಡೆಯುತ್ತೆ. ಆಗ ಯಾವತ್ತು ಅಂದರೆ ಸಾಧಾರಣ ವ್ಯಕ್ತಿಯಾಗಿ ಒಬ್ಬ ಫಾರ್ಮರ್ ಆಗಿದ್ದ ಒಬ್ಬ ಹಂಗೆ ಬರುತ್ತಿದ್ದ ಒಬ್ಬ ಪೊಲೀಸ್ನವನು ಆ ಕೇಸನ್ನು ತಗೋಬೇಕು, ಕೇಸನ್ನು ತೊಗೊಂಡು ಸಾಲ್ವ್ ಮಾಡಬೇಕು ಅನ್ನೋದು ನಾನು ಓದಿದ ಬ್ರೀಫಿಂಗು ಇಂಟರ್ನೆಟ್ಟಲ್ಲಿದ್ದು. ನಿಮಗೆ ಜನಾರ್ದನ್ ಅವರು ಹೇಳಿದ್ದೇನು, ನಿಮ್ಗೆ ಅದರಲ್ಲಿ ಇಷ್ಟವಾಗಿದ್ದೇನು? ಇಷ್ಟೇ ಅಂದ್ಬಿಟ್ರೆ 25 ವರ್ಷ ನೆಮ್ಮದಿಯಾಗಿದ್ದೀವಿ, ಒಂದು ಕೊಲೆ ಆಗುತ್ತೆ, ಏನು ಅನಿಸುತ್ತೆ ನಿಮಗೆ? ಅದನ್ನು ಯಾಕೆ ಮಾಡಬೇಕಲ್ವ? ಎಲ್ಲ ಇಲ್ಲೇ ಇದ್ದೀವಲ್ಲ 4 ಜನ,
ಇದು ನನ್ನ ಮೇಲೂ ಬರುತ್ತೆ, ನಿಮ್ಮ ಮೇಲೂ ಬರುತ್ತಾರೆ, ಅವ್ರ ಮೇಲೆ ಎಲ್ಲರ ಮೇಲೂ ನನ್ನ ಮೇಲೆ ಬರ್ತಿದೆ. ಮತ್ತು ಮಾಡಿದವ್ರು ಯಾರು? ನಾವ್ಯಾರು ಮಾಡಿಲ್ವಾ? ಇದನ್ನು ಯಾರು ಹಂಗಾರೆ ಗೊತ್ತಾಗ್ಬಿಟ್ಬಿಡ್ತಾರಾ? ಹ್ಮ್ ಗೊತ್ತಾಗದೆ ಬಿಟ್ಟು ಸುಮ್ಮನೆ ಇದ್ಬಿಡ್ತಾರಾ? ಆಮೇಲೆ ನಿಮಗೆ ಒಂದು ಈ ಕೊಲೆ ಇದೆಯಲ್ಲ ತುಂಬ ಕ್ರಿಯೇಟಿವ್ ನೋಡಿ. ನಮ್ಗೊಂದು 20 ವರ್ಷದಿಂದ ಕೊಲೆ ಲಾಸ್ಟ್ ಪೇಜಲ್ಲಿ ಒಂದು ಸಣ್ಣದೇ ಬರೋದು, ಇಂಥವ್ನು ಕೊಲೆ ಅದ, ಇವು ಫ್ರಂಟ್ ಪೇಜಲ್ಲಿ ಬರುತ್ತೆ ಕೊಲೆ. ಸೂಟ್ ಕೇಸಲ್ಲಿ ಇಟ್ಕೊಂಡು ಹೋಗ್ಬಿಟ್ಟ, ನಡ್ಕೊಂಡು ಹೋಗ್ತೀನಿ ಹಂಗೆ ಪಕ್ಕದಲ್ಲಿ ಚುಚ್ಬಿಟ್ಟು ಹೋಗ್ಬಿಟ್ಟು ಅವ್ಳು ಸತಿ ಹೆಂಗೆ ಸತ್ಲ ಗೊತ್ತಿಲ್ಲ. ಅವ್ನು 3 ದಿನ ಇಟ್ಕೊಂಡು ಹೆಂಗೋ ಗೊತ್ತಿಲ್ಲಪ್ಪ ಮಲಗಿದ್ದವಳು ಮಲಗ್ದಂಗೆ ಅವಳು ಹೆಂಗೆ ನಿಮ್ಗೆ ನೋಡಿ. ಅದು ಒಂದು ರಿಪೀಟ್ ಕೊಲೆ ಅಂತೂ ಇಲ್ಲವೇ ಇಲ್ಲ ನಿಮಗೆ. ಅಷ್ಟೆಲ್ಲ ಹುಟ್ಟಾಕತ್ತೆ ಅಂತಿದ್ದಕ್ಕೆ ಇದ್ರದ್ದು ಸಾಧ್ಯತೆಗಳು ತುಂಬ ಹಿಂಗೆ ಹರಡ್ಕೊಳ್ಳುತ್ತೆ. ಹಿಂಗೆ ಯಾರು ಕೊಲೆ ಆದವರು, ಮಾಡಿದವ್ರು ಯಾರು? ಅದು ಒಳಗಿತ್ತ ಹೊರಗಿತ್ತ ಈಗಾಗಿತ್ತ ಆಗ್ತಾನೆ ಇರುತ್ತಾ? ಇದು ಎಲ್ಲ ಕೆದರ್ಕೊಳ್ಳುತ್ತಾ ಹೋಗ್ತದೆ. ಹಾಗಾಗಿ ಜನಾರ್ದನ ಈ ಥರದ್ದೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನನಗೆ. ನಾರ್ಮಲ್ ಕೊಲೆ ಅಂದರೆ ಯಾಕೆ ಮಾಡ್ತಾರೆ ಜನಾರ್ದನ್? ಹೇಮಂತ್ ರಾವ್ ಅದು ಇಬ್ಬರು ಒಳ್ಳೆ ಡೈರೆಕ್ಟ್ರುಗಳು ಅವ್ರು ಇಬ್ಬರೂ. ಈಗ ಕನ್ನಡ ಪ್ರೇಕ್ಷಕರಿಗೆ ತುಂಬ ಒಳ್ಳೆ ನೆನಪುಗಳನ್ನು ಕೊಟ್ಟವರು. ಕರೆಕ್ಟ್. ಇಬ್ಬರೂ ಒಂದು ರೀತಿ ಅವ್ರಿಗೆ ತಂದೆ ಏನೋ ಮಾಡ್ತಾರಪ್ಪ ಇವರು ಅಂತ ಅವ್ರಿಗೊಂದು ನಂಬಿಕೆ ಇರೋರು. ಸುಮ್ಮನೆ ಕೊಲೆ ಆದರೆ ಅದು ನಿಜವೂ ಇಷ್ಟೆಲ್ಲ ತಗೊಂಡು ಆ ಕತೆ ಓದ್ಬೇಕಾದ್ರೆ ನನಗೆ ಈ ಎಲ್ಲ ಪಾತ್ರಗಳು ನಾನೇ ಮಾಡಿಬಿಡ್ಲ ಅಂತ ಆಸೆ ಆಗ್ಬಿಡೋದು. ರವಿಶಂಕರ್ ಗೌಡ್ರ ಪಾತ್ರ, ಪಂಕಜ ಅಂತ ಪಾವನಿ ಮಾಡಿದ ಪಾತ್ರ, ಸಿದ್ದು, ಶರತ್ ಲೋಹಿತಾಸನ ಪಾತ್ರ, ಎಲ್ಲನೂ ಯಾರು ಕೊಲೆ ಮಾಡೋದು? ಇವ್ನು ಮಾಡೋದು, ಇವ್ರು ಯಾರು ಮಾಡಿದ್ರು ನಂಗೆ ಆಗ್ಬಿಡ್ತದೆ. ಅಂದರೆ ನಿಮಗೆ ಕೊಲೆ ಅಂತ ಹೋದಾಗ ಈ ಫೋನ್ ಆಗ್ಬೋದು, ಇದಾಗ್ಬೋದು, ಎಲ್ಲ ಕಡೆ ಗಮನ ಹೋಗ್ಬೇಕಂತ ಜನಾರ್ದನ ಅದನ್ನು ಮಾಡಿದ್ದಾರೆ. ನಿಮಗೆ ಅದು ಕಳಿಸ್ತಾರೆ ಎಲ್ಲ ಕಡೆ. ಇದು ಸುಮ್ಮನೆ ಒಂದು ಕೊಲೆ ಕತೆ ಅಲ್ಲ, ಅದ್ರ ಹಿಂದೆ ಒಂದು ತುಂಬ ಒಂದು ಅದು ನನಗೂ ಭಯ, ಸಿಕ್ಕಾಪಟ್ಟೆ ಭಯ ಇದೆ. ನನಗೂ ಭಯ ಇದೆ. ಇದು ನಾನು ಮತ್ತೆ ರಿಲೀಸ್ ಆದ್ಮೇಲೆ ನಿಮ್ಮ ಹತ್ರ ಶೋರ್ ಸರ್. ಅಂದರೆ ಚಿತ್ರದ ಬಗ್ಗೆ ಏನು ಬಿಟ್ಕೊಡದೆ ಟ್ರೇಲರಲ್ಲಿ ಒಂದು ಮಾತು ಬರುತ್ತೆ, ಜೀವದ ಭಯ ಅಂತ. ಅದ್ರ ಆಸ್ಪೆಕ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಹೌದು. ಸರಿ. ಸರ್, ನನಗಿದು ಸ್ವಲ್ಪ ಅಂದರೆ ಇಷ್ಟು ಆಲೋಚನೆ ಹೋಗಿರತ್ತ ಗೊತ್ತಿಲ್ಲ, ಬಟ್ ಕೇಳ್ತೀನಿ. ಈತ ನಿಮ್ಮ ಪಾತ್ರ, ಆತನಿಗೆ ಬುದ್ಧಿಗೇನು ಕೆಲಸ ಇರಲಿಲ್ಲ ಒಂದು 25 ವರ್ಷ. ಬಿಕಾಸ್ ಅಲ್ಲಿ ಏನು ಪೊಲೀಸ್ ಸ್ಟೇಷನಲ್ಲಿ ಏನು ಕೆಲಸ ಇಲ್ಲ, ಅವ್ರು ಸಾಧಾರಣವಾಗಿ ಬದುಕ್ತಾ ಇದ್ರು, ನೆಮ್ಮದಿಯಿಂದ ಬದುಕ್ತಾ ಇದ್ರು. ಬಟ್ ಹೀಗೊಂದಾಯಿತು, ಆತ ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕಲ್ವ ಸರ್? ನನಗೇನಿಸ್ತು, ನನಗೆ ಇದರಲ್ಲಿ ಫ್ಯಾಸಿನೇಟಿಂಗ್ ಅಂತ ಏನು ಅನ್ನಿಸ್ತು ಅಂದರೆ, ಅವನ ಬುದ್ಧಿ ಸ್ವಲ್ಪ ಮಂದವಾಗಿರುತ್ತೆ ಅಂತ ಇಟ್ಕೊಳ್ಳಿ. ಯಾಕಂದರೆ ಏನು ಕೆಲಸ ಇಲ್ಲ ಅಲ್ಲಿ, ಕೊಲೆ ನಡೀತು, ಈಗ ಇನ್ವೆಸ್ಟಿಗೇಟಿವ್ ಆಗಿ ಅವನು ಯೋಚನೆ ಮಾಡಬೇಕು. ಆ ಒಂದು ಟ್ರಾನ್ಸಿಷನ್ನ ತೋರಿಸ್ತೀರಾ ಸರ್ ನೀವು? ಅಂದರೆ ಡೇ ಒನ್ನೇ ಇವನು ಇನ್ವೆಸ್ಟಿಗೇಷನ್ಗೆ ಹೋಗ್ಬಿಡ್ತಾನೆ, ಅಥವಾ ಅಲ್ಲೊಂದು ಗ್ರಾಫ್ ಇರುತ್ತೆ ಸರ್ ಅಲ್ಲಿ? ಅವ್ನು ಸೋಂಬೇರಿನೂ ಇಲ್ಲ ಸರ್, ಅವನು ದದ್ದಿನೂ ಅಲ್ಲ. ಅಲ್ಲಿ ಅವ್ನು ಏನು ಕೆಲಸ ಏನು ಬರ್ತಿಲ್ವಲ್ಲ ಅಂದ್ಬಿಟ್ಟು ಅವನು ಸ್ಟೇಷನ್ ಪಾಡಿಗೆ ಸ್ಟೇಷನ್ ಇರುತ್ತೆ, ಇವ್ರ ಪಾಡಿಗೆ ಇವರು ಹೊಲ ಗಿಲ್ದಲ್ಲಿ ಕೆಲಸ, ಕಾಫಿ ಗಿಡದಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಇದು ಮಾಡ್ಕೊಂಡಿರ್ತಾರೆ. ಅದು ಕೆಲಸ ಮಾಡಿದ ಭಾರನ ಅದು ಅದು ಒಂದು ಟ್ವಿಸ್ಟ್ ಆಗುತ್ತೆ, ಅದು ಅಷ್ಟೇ, ಅದೊಂದು ಟ್ವಿಸ್ಟ್ ಬರುತ್ತೆ. ಸರಿ. ಇನ್ನೊಂದು ಹೇಳಿದ್ರೆ ನೀವು, ಈಗ ನಾಟಕದಲ್ಲಿ ಯೂಶ್ವಲಿ ನಾವೇನೋ ದೃಶ್ಯ 1, ದೃಶ್ಯ 2, ದೃಶ್ಯ 3 ಹಾಗೆ ತಾಲೀಮ್ ನಡೆಸ್ತಾ ಹೋಗ್ತೀವಿ. ಇಲ್ಲಿ ಯಾವಾಗ ಶೂಟ್ ಆಗುತ್ತೆ ಹೇಳೋಕ್ಕಾಗಲ್ಲ. ಕ್ಲೈಮ್ಯಾಕ್ಸೇ ಫಸ್ಟ್ ಡೇ ಶೂಟ್ ಆಗ್ಬೋದು ಅನ್ನೋದು. ಇದು ಹೇಳಿ ಕೇಳಿ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಬೇರೆ, ಒಂದು ಇನ್ವೆಸ್ಟಿಗೇಷನ್ ಬೇರೆ ಇರುತ್ತೆ. ಇದ್ರ ಶೂಟ್ ಹೇಗಾಯ್ತು ಸರ್? ಇದು ಯಾವ್ದೋ ದೃಶ್ಯ ಎಲ್ಲೋ ಆಯ್ತಾ? ಲೀನಿಯರ್ ಇವಾಗ ಯಾವ್ದು ಎಲ್ಲಿ ಬೇಕಾದ್ರೆ ಮಾಡಿ ಫಸ್ಟ್ ಕೇಳ್ತೀನಿ ನಾವು, ಸಬ್ಟೆಕ್ಸ್ ಕೇಳ್ತೀನಿ. ಇದು ಏನಾಗ್ತಾ ಅವ್ನಿಗೆ ಬಂದಿರ್ತೀನ, ಸಿಕ್ಕಾಕೊಂಡಿರಲ್ವಾ, ಈಗ ಗೊತ್ತಾಗ್ಬಿಡ್ತಾ, ನನ್ನ ಮೇಲೆ ಬರುತ್ತೆ ಆರೋಪ, ಇವರೆಲ್ಲ ಇವ್ರೇನು ಗೊತ್ತಾಗ್ಬಿಡುತ್ತಾ? ಅವಾಗ ಆ ಸೀನ್ ಮಾಡ್ತಾಯಿದ್ದೀವಿ ಸರ್, ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ, ಆ ಸೀನ್ ಮಾಡ್ತಿದ್ದೀವಿ ಸರ್ ಅಂತಂದರೆ ಆವಾಗ ನನ್ನ ಸ್ಥಿತಿ ಹೆಂಗಿರುತ್ತೆ, ನನ್ನ ಮನಸ್ಥಿತಿ ಏನಾಗ್ತದೆ, ನಾನು ಏನು ಒಪ್ಕೊಳ್ಳಲ್ವಾ, ಒದ್ದೋಡಬಿಡ್ತೀನ, ಈ ಟ್ರಾವೆಲ್ ಬರುತ್ತೆ. ಇದನ್ನು ಮತ್ತು ನಮ್ಗೆ ಈ ವಿಚಾರ ಸಿಕ್ಕ ತಕ್ಷಣ ಇನ್ನೊಂದು 20-30% ಅಥವಾ 50% ಡಿಫ್ರೆನ್ಸಲ್ಲಿ ಡಬ್ಬಿಂಗಲ್ಲಿ ಅದು ಮ್ಯಾಚ್ ಆಗುತ್ತೆ. ಸರಿ ಸರ್, ಆವತ್ತು ಶೂಟಿಂಗ್ ದಿನ ನಾನು ನಿಮಗೆ ಬಂದಿದ್ದೀನೆಲ್ಲ ಹೇಳಿದೆ. ನಿಮಗೆ ಎಷ್ಟು ಸಮಯ ಬೇಕಾಗತ್ತೆ? ಸರಿ ಬನ್ನಿ ಟೇಕಿಗೆ ಹೋಗೋಣ ಅಂತ ಹೇಳಲಿಕ್ಕೆ? ಈಗ ಅವ್ರು ಸಿಂಗಲ್ ಶಾಟ್ ಮಾಡ್ತಾರೆ ಅಂತಂದರೆ ಅದಕ್ಕೊಂದು ಟೈಮ್ ತೊಗೊಳ್ಳೇಬೇಕು ನಾವು. ಈಗ ಒಂದು ಸರಿ ಹೆಂಗಾಗ್ಬಿಡುತ್ತೆ ಅಂದರೆ, ಸರ್ ನೀವು ಅಲ್ಲಿಂದ ಗಾಡೀಲಿ ಬರ್ತೀರಾ ಸರ್, ಗಾಡಿದ ನಿಲ್ಲಿಸ್ತೀರಾ ಸರ್, ಬಾಗಿಲು ತಕ್ಕೋತೀರಾ, ಒಳಗೆ ಬರ್ತೀರಾ ಸರ್, ಬಂದು ಸೀದಾ ಬಂದು ಅದು ಯಾವುದೋ ಒಂದು ಕಡೆ ಬಂದು ನಿಂತ್ಕೋತೀರಿ ಸರ್ ಅಂತ. ಇದು ಬಂದಾಗ ಗೊತ್ತಿಲ್ಲ, ನಾನೊಂದು 3 ಸರಿ ಮಾಡ್ಬೋದು, ಟೆಕ್ನಿಕಲಾಗಿ ಅವರನ್ನು 4 ಸರಿ ಮಾಡ್ತಾರೆ. ಯಾಕೆಂದರೆ ಅವರು ಎಂಥ ಪುಲ್ಲರು, ಫೋಕಸ್ ಪುಲ್ಲರು, ಅವ್ರದ್ದು
ಪಾಪ ಅವ್ರು ಯಾರೋ ಹೊತ್ಕೊಂಡಿದ್ದಾರೆ ಅವ್ರದ್ದೇನೋ ಈಗ ನಿಮ್ಗೆ ಅದು ಫ್ಲ್ಯಾಟ್ ಹಿಂಗಿರಲ್ಲ, ಮೆಟ್ಲತ್ತೋಗ್ಬೇಕಂತ ಪಾಪ ಅವ್ನು ಹಿಂದ್ಗಡೆಯಿಂದ ಇಲ್ಲ ಎಡ್ಕೊಂಡೇನೋ ಬೀಳೋದು ಆ ಥರದ್ದೇನೋ ಆಗುತ್ತೆ. ಹಾಗಾಗಿ ಒಂದು 10 ಅಥವಾ ಹಂಗಾಗ್ಬೋದು. ಅದಕ್ಕಿಂತ ಮುಂಚೆನೇ ನನ್ನ ತಲೆ ಒಳಗೆ ಅದನ್ನು ಒಂದ್ಸರಿ ಓಡಿಸ್ಕೋತೀನಿ ಫಸ್ಟ್. ನನಗೆ ಟೆಕ್ನಿಕಲಾಗಿ ತಪ್ಪಾಗಲಿ, ಅದು ಬಿಟ್ಟು ಅದಕ್ಕೆ ಬೇಕಲ್ಲ ನಿಮ್ಗೆ, ಅದಕ್ಕೇನೋ ಒಂದಷ್ಟು ಬೇಕಲ್ಲ ಅದಕ್ಕೆ. ಆ ಹಿಂದಾಗಿದ್ದು ಮುಂದೆ ಆಗೋದು ಈಗ ಏನಾಗುತ್ತೆ ಆ ಸ್ಥಿತಿಯಲ್ಲ, ಅದು ನನಗೆ ಪಕ್ಕ ಆದರೆ ಪಟ್ಟಂತ ಹಿಂಗೆ ಹೋಗ್ತೀವಿ. ಅದನ್ನು ಪಟ್ಟಂತ ರೆಡಿ ಮಾಡಿಸ್ತಾರೆ ನಮಗೆ. ಸರ್ ಎಮೋಷ್ನಲಿ ಪಕ್ಕ ಆದರೆ ಹೌದು. ನಿಮ್ಗಂದ್ರೆ ನನಗೂ ಇವಾಗ ಅಲ್ಲಿ ಎಷ್ಟು ಎಲ್ಲ ಸಾರ್ ಅಲ್ಲಿ ಎಲ್ಲರೂ ಏನಿಲ್ಲ, ಎಲ್ಲರೂ ಊಸ್ಟ್ ಬ್ಲಾಸ್ಟಲ್ಲಿ. ಇವಾಗ ನೆಕ್ಸ್ಟ್ ಇಲ್ಲಿ ಬಂದು ನೋಡ್ತೀರ ಅಂದರೆ ನಾನು ಫ್ಲ್ಯಾಟಾಗಿ ಬಂದು ನಿಂತ್ಕೊಂಡ್ರೆ ಏನು ಮಾಡ್ತೀರಾ ನಿಮಗೆ? ಆ ಫ್ಲ್ಯಾಟೇ ಬೇಕು, ಆದರೆ ಅದಕ್ಕೆ ಇಂಟೆನ್ಸಿಟಿ ಜಾಸ್ತಿ ಇರಬೇಕಂದ್ರೆ ಅದಕ್ಕೆ ತಯಾರಾಗಬೇಕಲ್ಲ. ಆ ಥರದ್ದೇನೋ ಒಂದು ಸಬ್ ಟೆಕ್ಸ್ಟ್ ವರ್ಕ್ನ ಮಾಡ್ತೀವಿ. ಸಬ್ ಟೆಕ್ಸ್ಟ್ ನಿಮಗೆ ಈ ಒಂದು 20, 30, 40 ಯೋಚನೆ ಮಾಡ್ತೀವಿ. ಟೆಕ್ಸ್ಟು ಒಂದೇ ನೀವು ನೋಡೋದು ಅಷ್ಟೇ ಸರ್. ಅಲ್ಲಿಂದ ತಲೆ ತೆಗೆಸ್ಕೊಂಡು ಬಂದು ಟಾಪ್ ಅಂತ ಹಿಂಗೆ ನೋಡ್ತೀರ ಅಷ್ಟೇ ಅಂತ ಇರ್ತದೆ. ಅದಕ್ಕೆ ನಾನು 45 ಸಬ್ ಟೆಕ್ಸ್ಟ್ ತೊಗೊಂಬಂದಿರ್ತೀನಿ. ಅದಕ್ಕೆ ಅದು ನನಗೆ ಗೊತ್ತಿಲ್ಲ, ಪ್ರೇಕ್ಷಕರಿಗೆ ಏನು ಬೇಕಾದ್ರೂ ಧ್ವನಿಸ್ಬೋದು. ನೋಡಿ ಹಂಗಾಯ್ತು ಹಿಂಗೆ ನೋಡೋ ನಾನು ಬಂದು ಏನು ಮಾಡಿಬಿಡ್ತಾನೆ, ಏನೋ ನೀವು ಧ್ವನಿದ್ದು ಪ್ರೇಕ್ಷಕ ಏನು ಬೇಕಾದ್ರೆ ಅದನ್ನು ಅರ್ಥೈಸ್ಕೊಳ್ಳಿ. ನನಗೆ ಒಂದೇ ಅವ್ರಿಗೆ ಕೊಟ್ಟ ಕಾರಣ ನೋಡ್ತೀರ ಸರ್ ಅಷ್ಟೇ. ಅದು ನನಗೆ ನನ್ನ ತಲೆ ಒಳಗೆ ಕೂತ್ಕೊಂಡ್ರೆ ನಾನು ಟೇಕ್ ಇರ್ತೀನಿ. ಆಮೇಲೆ ಟೆಕ್ನಿಕಲಿ ಎಷ್ಟು ಬೇಕಾದ್ರೆ ಅದು ಮಿಸ್ ಆಗುತ್ತೆ, ಅದು ಹೇಳ್ತೀನಿ ಕೇಳಿ. ಈಗಿನ ತುಂಬ ಸೆನ್ಸಿಟಿವ್ ಕ್ಯಾಮ್ರಾಗಳಿಗೆ ಒಂದು ಸಣ್ಣದಾಗಿ ಒಂದು ಇದು ಬಂದ್ರೆ ನಿಮ್ಗೆ ಆಮೇಲೆ ಹೋಗಿ ಮಾನಿಟರ್ ನೋಡೋ ಧೂಳು ಕಾಣುತ್ತಲ್ಲ ಎದ್ದೇಳೋದು, ಅದೇನೋ ಸ್ವಲ್ಪ ಅದು ಟೆಕ್ನಿಕಲ್ ಇದಾಗುತ್ತೆ ನಿಮಗೆ, ಆ ಥರದ್ದಾಗುತ್ತೆ. ಬಟ್ಟು ಅಲ್ಲಿನ ಎಲ್ಲ ವಾತಾವರಣನೂ ನಟನ ಅದ್ರ ಫುಲ್ಫಿಲ್ನೆಸ್ ಇದೆಯಲ್ಲ, ಅದು ಬಂದರೆ ಮಾತ್ರ ಟೇಕ್ ಹೋಗೋದು. ಅಂದರೆ ಟೆಕ್ನಿಕಲ್ ರೆಡಿ ಆಗ್ಬಿಡ್ತಾರೆ, ಟಕ್ಕನ್ನು ರೆಡಿ ಆಗ್ಬಿಡ್ತಾರೆ. ನಿಮಗೆ ಟ್ಯಾಲೆಂಟಿಗೆ ಸೀನಿಯಾರಿಟಿ ಇಲ್ಲ, ಟೆಕ್ನಿಕ್ಕಿಗೆ ಸೀನಿಯಾರಿಟಿ ಇದೆಯಲ್ಲ, ಅವನು ಈ ಲೈಟಿಂಗ್ ಹಾಕೋ ಹಂಗೆ ಬರುತ್ತೆ ಅಂತಾನೆ. ಅದಷ್ಟೇ ಕಣೋ ಬರೋದು, ಹಿಂಗೆ ಮಾಡ್ರಿ ಹಿಂಗೆ ಬರುತ್ತೆ ಕಣೋ, ಅದು ಹಿಂಗೆ ಹಾಕೊಂಡು ಹಿಂಗೆ ಹೋಗಲ್ಲ ಅಂತಾನೆ. ಟೆಕ್ನಿಕ್ ಟ್ಯಾಲೆಂಟಿಗೆ ಸೀನಿಯಾರಿಟಿ ಇಲ್ಲ. ನೀವು ಚಿಕ್ಕ ಮಗುನೂ ಏನು ಬೇಕಾದ್ರೆ ಮಾಡ್ಬೋದು. 90 ವರ್ಷದ ಅದನ್ನು ಹೆಂಗೆ ತೊಗೋತೀರ ನೀವು? ಎಷ್ಟು ಬೇಗ ರೆಡಿ ಆಗಿ? ಮೊದಲು ನಮ್ಗೆ ಟೈಮ್ ತುಂಬ ಟೈಮ್ ನಮ್ಗೆ ಅರ್ಥನೇ ಆಗ್ತಿರಲಿಲ್ಲ ಸರ್. ಅದು ಅವಾಗೇನು ಏನು ಮಾಡಿರ್ತಾರೆ, ಅವಾಗ ಎಷ್ಟು ಜನ ಹೊಡೆದಿರ್ತಾರೆ ಸರ್. ಅಂದರೆ ಅವ್ನಿಗೆ ಏನು ಲೈಟಲ್ಲಿ ಬಾಬಾ 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 ಅಂದ್ಬಿಟ್ರೆ ನಾವೇನು ಮಾಡೋಣ ನಾವು? ಆ ಥರ ಈಗ ಅದ್ರದ್ದೇನು ಬೇಕೋ ಅದರದ್ದು ಮನಸ್ಥಿತಿ ರೆಡಿ ಆದರೆ. ಸರ್ ಕೊನೆಯ ಪ್ರಶ್ನೆ ಸರ್, ನೀವು ಇನ್ನೊಂದು ಮಾತು ಅಂದರೆ, ಫಸ್ಟ್ ಆಫ್ ಆಲ್ ಇದು ತುಂಬ ಅದ್ಭುತವಾದ ಉತ್ತರ. ಆ್ಯಂಡ್ ನೆಕ್ಸ್ಟ್ ಜನಾರ್ದನ್ ಹತ್ರ ಮಾತಾಡೋನಿದ್ದೀನಿ. ಅವರು ಈ ರೀತಿ ಇತ್ತವನ್ನ ವ್ಯಾಖ್ಯಾನಿಸ್ತಾರೋ ಗೊತ್ತಿಲ್ಲ, ಬಟ್ ಹಂಗೆ ಮಾತಾಡಿದ್ರಿ ನೀವು. ಸರ್, ಜನಾರ್ದನ್ ಚಿಕ್ಕಣ್ಣ ಗುಲ್ಟು ನಿರ್ದೇಶಕರು, ಹೇಮಂತ್ ರಾವ್ ಗೋಧಿಬಣ್ಣ, ಕವಲುದಾರಿ, ಸಪ್ತಸಾಗರ ಇದೆಲ್ಲ ನಿರ್ದೇಶಕರು. ರಂಗಾಯಣ ರಘು ಅವರಿಗೆ ಕಥೆ ಮುಖ್ಯ, ಸ್ಕ್ರಿಪ್ಟ್ ಮುಖ್ಯ ಎಲ್ಲ ಸರಿ. ಕೆಲವೊಮ್ಮೆ ನಟರಿಗೆ ಬ್ರ್ಯಾಂಡು ಮುಖ್ಯ ಆಗುತ್ತೆ ಸರ್. ಅಂದರೆ ಈ ನಿರ್ದೇಶಕ, ಈ ನಿರ್ಮಾಪಕ, ಆ ರೀತಿಯದ್ದು ಇಂಪಾರ್ಟೆಂಟ್ ಆಗತ್ತಾ? ಆ್ಯಂಡ್ ಈ ವಿಚಾರದಲ್ಲಿ, ಈ ಅಜ್ಞಾತವಾಸಿಯ ವಿಚಾರದಲ್ಲಿ ಅದಕ್ಕೆ ಎಷ್ಟು ವೇಟೇಜ್ ಕೊಟ್ರಿ ನೀವು? ಕೊಟ್ಟಿದ್ದೆ ಆದರೆ ಅಲ್ಲಿ ವೇಟೇಜ್ ಫಸ್ಟ್ ಸಿಕ್ಕಿದ್ದೇ ಕತೆಗೆ ಸರ್. ನಾನು ಸಾಕಷ್ಟು ಜನ ಹೊಸಬ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಾಗ ನಿಮ್ಗೆ ಅದಕ್ಕೆ ಯಾವುದೋ ಒಂದು ಚೆನ್ನಾಗಿದೆ, ಚೆನ್ನಾಗಾಗುತ್ತೆ, ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಆ ಗುಣಗಳೆಲ್ಲ ಇದ್ದಾಗ ಗೊತ್ತಿಲ್ಲ, ಯಾರೋ ಆಗಂತಕರು ಬಂದ್ಬಿಟ್ಟು ಅದನ್ನು ಹಿಂಗೆ ಮೆಚ್ಚಿಸ್ತಾರೆ, ನೋಡ್ತಾರೆ, ಏನೋ ಆಗುತ್ತೆ ನನಗೆ. ಆ ದೃಷ್ಟಿಯಿಂದ ಈಗ ಗುಲ್ಟು ಅಲ್ಲಿ ಜನಾರ್ದನ್ನು ಮತ್ತು ಅವ್ರ ಸ್ನೇಹಿತರೆಲ್ಲ ಸೇರ್ಕೊಂಡು ಮಾಡಿ ಇದು ಬೇರೆ ಥರ ಇದೆ, ಇದು ಬೇರೆ ವಿಚಾರ ಬೇರೆ ಇದೆ, ಆಧಾರ್ ಕಾರ್ಡು ಹಿಂಗಾಗುತ್ತೆ ಅನ್ನೋದನ್ನು ಅವಾಗಲೇ ಹೇಳಿದೆ. ನಾನು ಹೆಂಗಾಗುತ್ತೆ, ನಾನು ಪ್ರಶ್ನೆ ಮಾಡಿದೆ, ಹೆಂಗಾಗುತ್ತೆ ಈಗ ನಂದೆಲ್ಲ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ಸರ್. ನಿಮ್ಮದೆಲ್ಲ ಗೊತ್ತಾಗುತ್ತೆ. ನೀವೇನೋ ಒಂದು ಸುಮ್ಮನೆ ನಿಮ್ಮ ಮನೆಗೆ ಟಾಯ್ಲೆಟ್ ಒಂದು ದಬರಿಗೆ ಹಾಕಿಸ್ಬೇಕು ಅಂತ ನೀವು ಒಂದು ಸರಿ ನೋಡಿದ್ರೆ ನಿಮ್ಗೆ 20 ದಬರಿಗೆ ಬಂದ್ಬಿಡ್ರಿ. ಹೆಂಗೆ ಬರುತ್ತೆ ಹೆಂಗ್ರೆ ಅಂತಂದರೆ ಅದು ಹಂಗೆ ಸರ್. ಅದು ನಿಮ್ಮದೆಲ್ಲ ಸಿಕ್ಬಿಡುತ್ತೆ ಹಂಗೆ. ನನಗೆ ಇನ್ನೂ ಅರ್ಥ ಆಗಲಿಲ್ಲ. ಈಗ ನನಗೆ ಶಾಕ್ ಆಗ್ತಿದ್ದು, ಜನಾರ್ದನ್ ಅವನು ಹೇಳಿದ್ರಲ್ಲ ಅಂದ್ಬಿಟ್ಟು ನಮಗೆ. ಅದು ಹೊಸ ವಿಚಾರ, ನಿಜವಲ್ಲ ಹೊಸ ವಿಚಾರ ಅವಾಗ. ಆಮೇಲಿಂದ ಯಾಕೆ ಇದನ್ನು ಟಪ್ ಅಂತ ನಿಮಗೆ ಒಪ್ಕೋತೀವಿ ಅಂತ ನೋಡಿ. ಜನಾರ್ದನ್ ಡೈರೆಕ್ಟ್ರು, ಇನ್ನೊಬ್ಬ ಡೈರೆಕ್ಟ್ರು ಹೇಮಂತು. ಒಬ್ಬ ಡೈರೆಕ್ಟ್ರು ಇನ್ನೊಬ್ಬ ಡೈರೆಕ್ಟ್ರ್ ಕಥೆನ ಟಪ್ ಅಂತ ಒಪ್ಕೊಂಡು, ಆತ ಅಭಿರುಚಿ ಇರೋನು, ಪ್ಯಾಷನ್ ಇರೋನು, ನಾನೇನೋ ಬೇರೆ ಥರ ಸಿನಿಮಾ ಮಾಡಬೇಕು ಅಂತ ಹೊರಟಿರೋನು ಹೇಮಂತು. ಈಗ ಹೌದು ಇಷ್ಟು ಸಿನಿಮಾಗಳು ಬಂದಿದೆ, ಇದ್ರ ಮಧ್ಯೆ ನಾನು ಹೇಮಂತ್ ಸಿನಿಮಾಗಳು ನಿಲ್ಲಬೇಕು ಅಂತ. ಜನಾರ್ದನ್ ಅದೇ ಥರದವನು, ಇಷ್ಟು ಸಿನಿಮಾ ಬಂದಿದೆ,
ಇದ್ರಲ್ಲಿ ಹೌದು ನನ್ನ ಚಾಪ್ ಇರಬೇಕು ಅನ್ನೋದು. ನಾನು ಯೋಚನೆ ಮಾಡ್ತೀನಿ ಸಿನಿಮಾ ಬಗ್ಗೆ. ನಾನು ಯಾವುದನ್ನು ಈಸಿಯಾಗಿ ತೊಗೊಳ್ಳಲ್ಲ ನಾನು. ಎಲ್ಲರ ಬಗ್ಗೆನೂ ಅದಕ್ಕೆ ಹೇಳಿದ್ದು, ಇದು ನಾನು ಒಬ್ಬನೇ ಇರೋದು ಅಂದರೆ ಎಲ್ಲ ಪಾತ್ರಗಳದ್ದು ಈ ಸ್ಥಿತಿಲಿ ಇರ್ತೀವಿ ನಾವು, ಎಲ್ಲ ಪಾತ್ರಗಳು. ಹಾಗೆಲ್ಲ ನಾನು ಹೇಳಿದೆ ಎಲ್ಲ ಪಾತ್ರ ನಾನೇ ಮಾಡ್ಬಿಡಲ್ಲ ಅಂತ ಆಸೆ ಆಗ್ಬಿಡ್ತು ನನಗೆ ಅಂತ ಹೇಳಿದ್ನಲ್ಲ ನಿಮಗೆ. ಹ್ಞೂ, ಅವರಿಬ್ಬರು ಅಷ್ಟಿದ್ದಾಗ ಒಬ್ಬ ಡೈರೆಕ್ಟ್ರು ಇನ್ನೊಬ್ಬ ಡೈರೆಕ್ಟ್ರನ್ನ ಸಪೋರ್ಟ್ ನಾನು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಅಂದಾಗ, ಸರ್ ಅಲ್ಲಿ ನಿಜವಾಗ್ಲೂ ಅಲ್ಲಿ ತುಂಬ ಒಳ್ಳೆ ಮನಸ್ಸಿದಾವಲ್ಲ, ಒಳ್ಳೆ ಮನಸ್ಸುಗಳು ಸೇರ್ಕೊಳ್ಳೋದು ತುಂಬ ಕಷ್ಟ ನಿಮಗೆ. ನಮ್ಮ ಗೆದ್ದ ಸಿನಿಮಾಗಳೆಲ್ಲ ನೋಡ್ಕೊಂಬನ್ನಿ, ಒಳ್ಳೊಳ್ಳೆ ಮನಸ್ಸುಗಳು ಸೇರಿಕೊಂಡು ಅವೆಲ್ಲ ಆಹಾ ಈ ಸಿನಿಮಾ ಗೆಲ್ಲಬೇಕಪ್ಪ, ಮಾಡೋಣ ಅಂದ್ಕೊಂಡು ಮಾಡಿದ್ರೆ ಗೆದ್ದಿರೋವು. ಆಮೇಲೆ ಅಧ್ವಾನ ಹಿಡಿದು ಗಾಟೆ ಮಾಡ್ಕೊಂಡು ನಾನು ಅದು ಸಿದ್ಧಿ ಪ್ರಸಿದ್ಧಿಗಳು ವಿರುದ್ಧ ಅಲ್ವಾ ನಿಮಗೆ. ಅದೇ ನೀವು ಕರಪ್ಷನ್ ಅಂತ ಶುರು ಮಾಡಿದ್ರಿ ಸ್ಟಾರ್ಟಿಂಗ್. ಹೌದು, ನಿಮಗೆ ಸಿದ್ಧಿಸ್ಕೊಳ್ಳೋದು ಬೇರೆ, ಪ್ರಸಿದ್ಧಿ ಬಂದು ಅದು ಹಾಗೆ. ಜನಾರ್ದನ್ ನಿಮಗೆ ಅದಕ್ಕೆ ನಮಗೆ ಅದು ರೆಗ್ಯುಲರ್ ಆಗಿದ್ದರೆ ಜನಾರ್ದನ್ ಯಾರಿಗೂ ಕತೆ ಹೇಳ್ತಿರ್ಲಿಲ್ಲ. ಹೇಮಂತ್ ಹೇಳಿದ ತಕ್ಷಣ ಎಸ್ ಇದೊಂದು ಹೌದಲ್ಲ ಬೇರೆ ಥರ ಇದೆ, ಹಾಂ ಇದನ್ನು ಅದ್ರ ಜೊತೆ ಪ್ರಚುರ ಅಂತ ಒಬ್ಬರು ಸೇರ್ಕೋತಾರೆ. ಆಮೇಲೆ ಈಗ ಬೆಂಗಳೂರು ಕುಮಾರ್ ಅನ್ನೋರು ಅವರು ಇದು ನೋಡ್ಬಿಟ್ಟು ನಾನು ಇದು ಡಿಸರ್ವ್ ಮಾಡ್ತೀನಿ ಅಂತಂದಾಗ ಇದು ಇವರಿಬ್ಬರ ಒಂದು ಕತೆ ಕೇಳ್ಬಿಟ್ಟು ಕಾಂಟ್ರಿಬ್ಯೂಷನ್ ಆದಾಗ ಆರ್ಟಿಸ್ಟ್ಗಳು ಯಾರಿರಬೇಕು ಅಂದರೆ ಎಲ್ಲ ಹುಡುಕ್ಬಿಟ್ರು, ಸ್ಟಾರ್ಗಳೆಲ್ಲ. ಇನ್ನು ಸ್ಟಾರ್ ಕಟ್ಟೋರು ನಾವು. ಆ ಸ್ಟಾರ್ಗೊಂದು ನಾಟ ಆಗುತ್ತೆ ನೋಡಿ, ಸ್ಟಾರಲ್ಲಿ ನಿಲ್ಲಬೇಕು ಅಂದರೆ ಒಂದು ನಾವೆಲ್ಲನೂ ನಮಗೊಂದು ಗಟ್ಟಿತನ ಇರುತ್ತೆ. ಇದು ಸ್ಟಾರ್ಗಳು ಮಾಡೋಕ್ಕಾಗಲ್ಲ. ಅದು ತುಂಬ ನಮ್ದು ಸ್ಟಾರ್ ಕತೆಗಳು ಇದು ನಿಜವಲ್ಲ ಮಾಡಲ್ಲ. ಅದಕ್ಕೋಸ್ಕರ ಎಲ್ಲರೂ ನಟರೇ ಬೇಕಾಗಿದ್ದು, ಇಲ್ಲಿಗೆ ಕಲಾವಿದರೇ ಬೇಕಾಗಿದ್ದು. ಅವನು ನಮ್ಗೆ ನಮ್ಮನ್ನು ಇದು ನೀವು ಮಾಡ್ತೀರಾ, ತೂಗಿಸ್ತೀರಾ, ನೀವು ಜನನ ಇಷ್ಟಪಡಿಸ್ತೀರಾ, ಇದನ್ನೇ ಮತ್ತು ಜನಗಳಿಗೆ ಇದೊಂದು ಒಪ್ಪಿತವಾಗುತ್ತೆ ನೀವು ಮಾಡಿ ಅಂತಂದಾಗ ಅದರ ಹೆಚ್ಚಿನ ಜವಾಬ್ದಾರಿ ತಗೊಂಡು ಅದನ್ನು ಇವೆಲ್ಲ ಕಾರಣಗಳಿಗೆ ಒಪ್ಕೊಂಡಿದ್ದಷ್ಟೇ. ಆಮೇಲಿಂದ ಒಂದು ಹೊಸತನಕ್ಕೆ, ಒಂದು ಹೊಸ ಪ್ರಯೋಗಕ್ಕೆ ನಾನು ನಿಮಗೆ ಕಂಪ್ನಿ ನಾಟಕ ಮತ್ತು ರೆಪರ್ಟರಿ ಮತ್ತು ಹವ್ಯಾಸಿಗೆ ನಿಮಗೆ ಕಂಪ್ನಿ ನಾಟಕದ ಬದ್ಧತೆ, ಪ್ರಾಮಾಣಿಕತೆ, ಆಮೇಲಿಂದ ಹವ್ಯಾಸಿ ರಂಗಭೂಮಿಯ ಪ್ರಯೋಗಶೀಲತೆ, ರೆಪರ್ಟರಿ ರಂಗಭೂಮಿಯ ವೃತ್ತಿಪರತೆ. ಓಹೋ, ಇವೆಲ್ಲ ರಂಗಭೂಮಿಗೆ ಹಿಂಗೆ. ಕಂಪ್ನಿ ನಾಟಕದ ಪ್ರಾಮಾಣಿಕತೆ ಅಂದರೆ 4 ಗಂಟೆ 4:15 ಶೇವ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಮೇಕಪ್ ಮುಂದೆ ಹೋಗಿ ರೆಡಿ ಅಳೋದೊಂದು ಗದ್ಗದಿತನಾಗ ಅಳೋದೆ. ಹವ್ಯಾಸಿ ರಂಗಭೂಮಿಗೆ ಅವ್ರಿಗೆ ಹಣಕಾಸಿನ ಇದಿರಲ್ಲ, ಪ್ರಯೋಗಶೀಲತೆ ಇರುತ್ತೆ. ಕಾಳಿದಾಸನ ತರಬೇಕು ಅಂತಾರೆ, ಶೇಕ್ಸ್ಪಿಯರ್ನ ತರಬೇಕು ಅಂತಾರೆ, ಮತ್ತೇನೋ ಮಾಡಬೇಕು, ಮತ್ತು ಅದು ಕಾಸ್ಟ್ಯೂಮ್ಸಿಂಗ್ ಮಾಡೋಣ, ಡಿಸೈನಿಂಗ್ ಮಾಡೋಣ, ಎಕ್ಸಾಗರೇಷನ್ ಮಾಡಿ, ಸ್ಟೈಲೈಸೇಷನ್ ಮಾಡಿ, ಎಪಿಕ್ ಕಲೆಕ್ಟ್ ಮಾಡಿರಿ, ಏನೇನೋ ಹುಡುಕ್ತಾರೆ. ಆ ಥರದ ಈ ಎರಡೂ ಮಿಕ್ಸರ್ ಆಗಿದ್ದು ವೃತ್ತಿಪರತೆ ರೆಪರ್ಟ್ರಿಗೆ ಬೇಕು ಅಂತ. ಹಂಗೆ ಬಂದಾಗ ಇವರೆಲ್ಲ ಹಿಂಗೆ ಸೇರ್ಕೊಂಡಾಗ ನಮ್ಗೆ ಅದು ಹೌದಲ್ಲ ಅಂತ ಅನ್ಸುತ್ತೆ ನಮ್ಗೆ. ಅದು ಆ ಪ್ರಯೋಗಶೀಲತೆ, ಅದು ಹೊಸತನ. ಹೌದು, ಇದನ್ನು ಮಾಡಿದ್ರೆ ನಿಜವಾಗ್ಲೂ ಒಂದು ರೀತಿ ಪ್ರೇಕ್ಷಕರಿಗೆ ಎಸ್ ಇವ್ರನ್ನ ಪ್ರಯತ್ನ ಮಾಡ್ತಿದ್ದಾರೆ ನಮ್ಮವರು ಅಂತ. ಆಮೇಲಿಂದ ಈ ಥರದ್ದು ಎಲ್ಲ ಸೇರ್ಕೋಬೇಕು. ಹಿಂಗೆ ನಾನು ಹೇಳ್ತಿರೋದು, ಒಬ್ಬ ಡೈರೆಕ್ಟ್ ಇನ್ನೊಬ್ಬ ಡೈರೆಕ್ಟ್ನ ಸಪೋರ್ಟ್ ಮಾಡಬೇಕು. ಒಬ್ಬ ಕ್ಯಾಮ್ರಾಮನ್ ಅವ್ನು ತನ್ನ ಕ್ಯಾಮ್ರಾಗಳಿಗೆ ಅವ್ನು ಏನೇ ಕೆಲಸ ಇರಲಿ 2-3 ಕ್ಯಾಮ್ರಾಮನ್ ಹಂಚ್ಕೊಂಡು ಕೆಲಸ ಮಾಡಿಬಿಡ್ತಾರೆ. ಪ್ರೊಡ್ಯೂಸರ್ಗೆ ಗುಣ ಇದೆ, ಟಪ್ ಅಂದೇನೋ ಒಂದು ಸೇರ್ಕೋತಾರೆ, ಏನೇನು ಮಾಡ್ತಾರೆ. ಕಲಾವಿದರುಗಳು ಹೀರೋಗಳು ನಿಜವಲ್ಲೇ ಸೇರ್ಕೋಬೇಕು ಹಿಂಗೆ ಒಂದೊಂದಕ್ಕೆ. ಯಾರೋ ಒಬ್ಬ ಈಗ ಒಂದು ಏನೋ ಕಂಟೆಂಟ್ ಮಾಡಿದಲ್ಲ, ಮಾಡೋಣ ಬಾ ಅಂತ ಅದು ಕಾಣ್ತೀವ್ರಿ. ಆ ದೃಷ್ಟಿಯಿಂದ ನಾನು ಇವರಿಬ್ಬರೂ ಸಂಪೂರ್ಣ ಡೈರೆಕ್ಟರ್ ಸೇರ್ಕೊಂಡಿರೋದಕ್ಕಿಂತ ನನಗೆ ಹೆಚ್ಚಿನ ಖುಷಿ ಆಯಿತು. ನಾನು ಸೆಲೆಕ್ಟ್ ಮಾಡಿದ್ದು. ಸರ್, ಗುಲ್ಟು ಸಮಯದ ಜನಾರ್ದನ್ಗೂ ಅಜ್ಞಾತವಾಸಿಯ ಜನಾರ್ದನ್ಗೂ ನೀವು ಬದಲಾವಣೆ ಎಲ್ಲರಲ್ಲೂ ಇರುತ್ತೆ. ನೀವು ಕಂಡ ಬದಲಾವಣೆ ನಿಮ್ಗೆ ಟೆಕ್ಸ್ಟ್ ಬುಕ್ ಥರ ಯೋಚನೆ ಮಾಡೋದಿದೆ, ತುಂಬ ಕಷ್ಟ ನಿಮಗೆ. ಇವತ್ತು ಸರ್ ಆ ಸಬ್ಜೆಕ್ಟು ಆಧಾರದ ಬಗ್ಗೆ, ಈ ಸಬ್ಜೆಕ್ಟ್ ಕೊಲೆ ಬಗ್ಗೆ ಮಾಡ್ತೀನಿ, ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಜಮೆಟ್ರಿ ಆ ಥರ ಟೆಕ್ಸ್ಟ್ ಬುಕ್ ಥರ ಮಾಡ್ತಾ ಹೋಗ್ತೀನಿ ಅಂದ್ರೆ ಅದು ತುಂಬ ಕಷ್ಟ ಅಲ್ಲ ಸರ್. ಆ ಗುಲ್ಟಿಗೂ ಇದಕ್ಕೂ ಸಂಬಂಧನೇ. ಇದು ಮರ್ಡರ್ ಮಿಸ್ಟ್ರಿ, ರೆಗ್ಯುಲರ್ ಮಾಡ್ರಲ್ಲ ಇದು. ಎಸ್ ಅದ್ರ ಸಬ್ಜೆಕ್ಟೇ ಬೇರೆ, ಇದ್ರ ಪೊಲಿಟಿಷಿಯನ್ಸು, ಹುಡುಗರು, ಅವ್ರಿಗೇನೋ ಒಂದಿರುತ್ತೆ. ಇದು ಈ ಒಂದೊಂದು ಫ್ರೇಮ್ನು ಒಂದು ಸರಿ ಹಿಂಗೆ ಡೌಟ್ ಸಸ್ಪೆಕ್ಟ್ ಆಯಿತು ಅಂದರೆ ಸರ್ ಕೊನೆ ಫ್ರೇಮ್ವರೆಗೂ ಇತ್ಯರ್ಥ ಆಗೋವರೆಗೂ ಈ ಹಿಡಿತದಲ್ಲ ಹಂಗೆ ಹಿಡ್ಕೋಬೇಕು ಪ್ರೇಕ್ಷಕರನ್ನ ಸರ್. ಹಂಗೆ ತೊಗೊಂಡೋಗಿದ್ದಾರೆ ಅಂತ ನಾನು ತುಂಬ ಪ್ರೀತಿಯಿಂದ ನಾನು ಒಂದು ಮನಸ್ಸಿನಿಂದ ನಾನು ಜನಾರ್ದನ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದನ್ನು ಇದು ಅಲ್ಲಿ ಬಂದು ನಮ್ಗೆ ಹೇಳಬೇಕಾದ್ರೂ ಅಷ್ಟೇ, ಸರ್ ಇದು
ಇದು ಸುಮ್ಮನೆ ಬಂದ್ರೆ ಚೆನ್ನಾಗಿರುತ್ತಾ, ನೀವು ಮಾತಾಡೋದು ಚೆನ್ನಾಗಿರುತ್ತಾ, ಇಲ್ಲಿ ಮಾತು ಬೇಕನ್ಸುತ್ತಾ, ಇಷ್ಟು ಇಷ್ಟು ಅಂದರೆ ಅಷ್ಟು ಅಧ್ಯಯನಶೀಲದಿಂದ ಮಾಡಿದ್ದಾರೆ. ಕೊನೆಗೂ ಇದೊಂದು ವೆರಿ ಗುಡ್ ಕಮರ್ಷಿಯಲ್, ಕರೆಕ್ಟ್. ಅದು ತುಂಬ ಇಂಟೆನ್ಸಿಟಿ ಇಟ್ಕೊಂಡು ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡೇ ಮಾಡಿದ್ದಾರೆ ಅದನ್ನು. ಅದನ್ನು ಹೇಳಿದ್ನಲ್ಲ, ಕರಪ್ಟ್ ಆಗದೆ ಮಾಡಿದ್ದಾರೆ ಇದನ್ನು. ಪರ್ಫೆಕ್ಟ್ ಸರ್. ಕೊನೆಯ ಪ್ರಶ್ನೆ, ನೀವು ಪ್ರೇಕ್ಷಕರ ಕಡೆಗೇ ಬಂದರೆ, ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಜನರ ಥಿಯೇಟ್ರಿಗೆ ಬರ್ತಾ ಇಲ್ಲ, ಅದು ಇದು ಎಲ್ಲ ಇದೆ. ಈ ಚಿತ್ರದ ಟೀಸರು ಕ್ಷಮಾಪಣೆಯ ಬಗ್ಗೆ ಮಾತಾಡ್ತು. ಸೊ ನನಗೂ ಹಾಗೆ ಅನ್ಸತ್ತೆ, ಕ್ಷಮಾಪಣೆ ಇಲ್ಲಿ ಸರಿಯಾದ ಪದವಲ್ಲದಿದ್ರೂ ಪ್ರೇಕ್ಷಕರಲ್ಲೂ ಕೂಡ ಹೊಸ ತಂಡಗಳಿಗೆ ಅಥವಾ ಸ್ಟಾರ್ ಚಿತ್ರಗಳಲ್ಲದ ಚಿತ್ರಗಳಿಗೆ, ಈ ರೀತಿಯ ಕಾಂಟೆಂಟ್ ಓರಿಯೆಂಟೆಡ್ ಚಿತ್ರಗಳಿಗೆ ಸ್ವಲ್ಪ ಪ್ರೇಕ್ಷಕರಲ್ಲೂ ಸ್ವಲ್ಪ ಕ್ಷಮೆಯ ಗುಣ ಇರಬೇಕಾ, ಅವ್ರು ಇನ್ನೂ ಸ್ವೀಕರಿಸುವ ಮನಸ್ಥಿತಿಗೆ ಹೋಗ್ಬೇಕಾ? ನಿಮ್ಗೆ ಏನು ಅನ್ಸುತ್ತೆ ಸರ್ ಇದು? ಪ್ರೇಕ್ಷಕರಿಗೆ ನಾವು ಹೇಳೋಕ್ಕಾಗಲ್ಲ, ವಿ ಕೆನಾಟ್ ಡಿಕ್ಟೇಟ್ ವಾಟ್ ದಿ ಆಡಿಯನ್ಸ್ ವಿಲ್ ಲೈಕ್, ಶುಡ್ ಲೈಕ್ ಆರ್ ಶುಡ್ ನಾಟ್, ಬಟ್ ಸ್ವಲ್ಪ ಕ್ಷಮೆ ಪ್ರೇಕ್ಷಕರಲ್ಲೂ ಇರಬೇಕಾ, ಧಾರಾಳತನ ಇರಬೇಕಾ? ನನಗೇನು ಪ್ರೇಕ್ಷಕರು ಅವ್ರ ಸಹಾನುಭೂತಿನೇ ಕೆಲಸ ಮಾಡೋದು ಅಷ್ಟೇ. ಅದನ್ನು ನಾವು ಪ್ರೇಕ್ಷಕರು ನಮ್ಮನ್ನು ಕ್ಷಮಿಸಿ ಅಂತ ಹೇಳೋದಾಗಲಿ, ನಾವು ಅದನ್ನು ಅವ್ರಿಗೆ ಒಂದು ಕಾರಣ ಏನು ಅಂತಂದರೆ, ಇದು ಎಲ್ಲ ಮೊದಲಿಗೆ ಪ್ರಾಬ್ಲಮ್ ಬಂತು. ನಾನು ಹೇಳ್ತಿರೋದು ಪ್ರೇಕ್ಷಕರಿಗೆ ಬರ್ತಿರೋ, ರೈತರಿಗೆ ಬರ್ತಿರೋ ಸಮಸ್ಯೆ ನಮಗೇನು ಬಂದಿಲ್ಲ. ಅಷ್ಟೆಲ್ಲ ಬೆಳೆ ತೊಗೊಂಡೋಗಿ ರೋಡಿಗೆ ಚೆಲ್ಲೋಗ್ಬಿಟ್ಟಿದ್ದಾರೆ. ಅವ್ರು ಟೊಮೊಟೊ ಬೆಳೆದು, ದಾಳಿಂಬೆ ಬೆಳೆದು, ಎಲ್ಲ ಬೆಳೆದು ತೊಗೊಂಡು ಏನು ಬರೆದು ₹1 ನಿಮ್ಗೆ ಬದನೆಕಾಯಿ ಯಾರು ಕೊಡ್ತಾರೆ ಹೇಳಿ? ಇವನು ಬಿಟ್ಬಿಟ್ಟು ₹1 ಬೀಸಾಕ್ ಹೋಗಿದ್ದಾರೆ ರೈತರು. ಅವ್ರಿಗೆ ಬರ್ದಿದ್ದು ನಮಗೇನು ಬಂದಿಲ್ಲ. ಇದೇನು ಕಾರಣ ಅಂದರೆ, ರೈತ ಬೆಳೆಯೋದು ಬಿಟ್ಟಿಲ್ಲ, ಮತ್ತೆ ಬೆಳೀತಾ ಇದ್ದಾನೆ, ಮತ್ತೋಗಿ ಕೊಡ್ತಾನೆ, ಮತ್ತೇನೋ ಮಾಡ್ತಾನೆ. ಅಂದರೆ ಏನು ಮಾಡೋಕ್ಕೂ ನಿಮಗೆ ಎಂಟರ್ಟೈನ್ ಅನ್ನೋದು ಎಷ್ಟು ದಿನ ಸುಮ್ಮನೆ ಕೂತಿರ್ತಾನೆ ಹೇಳಿ? ಈ ಕೈಯಲ್ಲಿ ನೋಡ್ತಿದ್ದಾನೆ. ಈಗ ಎಲ್ಲ ಥರದ ಎಂಟರ್ಟೈನ್ಮೆಂಟ್ ಕೈಯಲ್ಲಿ ನೋಡ್ತಿದ್ದಾನೆ. ಅವ್ನಿಗೆ ಅದು ರೂಢಿ ಆಗಿದೆ, ಕರೋನಾದಿಂದನೋ ಮತ್ತೇನೋದಿಂದನೋ. ಅದು ಬಿಟ್ಟು ಅವ್ನಿಗೆ ಮತ್ತಿನ್ನೇನೋ ಅವ್ನಿಗೆ ದೊಡ್ಡ ಸ್ಕ್ರೀನಲ್ಲಿ ಸಿಗುತ್ತೆ ಅಂದರೆ ಅವ್ನು ಬರ್ತಾನೆ ಅಷ್ಟೇ. ಸಿಂಪಲ್ ಹೇಳ್ತೀನಿ ಕೇಳಿ, ಅಷ್ಟೇ ಬರ್ತಾನೆ. ಈಗ ಅವ್ನು ಚೆನ್ನಾಗಿ ರೂಢಿ ಆಗಿದ್ದಾನೆ, ರೂಢಿ ಮಾಡಿಸಿದ್ದಾರೆ ಅದನ್ನು. ಇದು ಎಲ್ಲೋ ಒಂದು ಗೊತ್ತಿಲ್ಲ, ಅವ್ನಿಗೆ ಮಲ್ಕೊಂಡು ನೋಡ್ಬೋದು, ಕೆರ್ಕೊಂಡು ನೋಡ್ಬೋದು, ನಿದ್ದೆ ಮಾಡ್ತಾ ನೋಡ್ಬೋದು. ಅದು ಬಿಟ್ಟು ಬೇರೆ ಥರದ್ದೇನೋ ಒಂದು ಸುದ್ದಿ ಆಯಿತು ಅಂದರೆ ಅವ್ನು ಅಲ್ಲಿ ಬರ್ತಾನೆ. ಅವನು ಎಂಟರ್ಟೈನ್ಮೆಂಟ್ ಅವ್ನಿಗೆ ಬೇಕು. ಅವ್ನಿಗೆ ಎಂಟರ್ಟೈನ್ಮೆಂಟ್ ಇಲ್ಲದೆ ಅವ್ನು ಬದುಕಲ್ಲ, ಅವನು ಬಂದೇ ಬರ್ತಾನೆ. ಇನ್ನು ನಾವು ಅವ್ರನ್ನ ನೋಡ್ತಾರೋ ಬಿಡ್ತಾರೋ ಕ್ಷಮೆ ಅಲ್ವಾ? ನಾನು ಐ ಥಿಂಕ್ ನೀವು ಹೇಳಿದ ಹಾಗೆ, ಒಮ್ಮೆ ಹಣ್ಣಿನ ರುಚಿ ನೋಡಿದ ಮೇಲೆ ಆ ಭಾವನೆಯಿಂದ ಅವನು ಅಜ್ಞಾತವಾಸಿ ಆಗೋಕ್ಕೆ ಸಾಧ್ಯವಿಲ್ಲ. ಹಾಗೇನೆ ಸಿನಿಮಾಗಳ ರುಚಿಯನ್ನ ಚಿತ್ರಮಂದಿರದಲ್ಲಿ ನೋಡಿದವನು ಆ ಪ್ರೇಕ್ಷಕ ಬಂದೇ ಬರ್ತಾನೆ. ಹೌದು, ಬಂದೇ ಬರ್ತಾನೆ. ನಿಮಗೆ ಅದಕ್ಕೊಂದು ವರ್ಗ ಇದೆ. ನಿಮಗೆ ಈಗ ಒಂದು ರೀತಿ ನಿಮಗೆ ಸಿಟಿ ಆಗ್ಬೋದು, ಹಳ್ಳಿ ಆಗ್ಬೋದು, ನಿಮಗೆ ಅದು ಚೆನ್ನಾಗಿ ಕೂತ್ಬಿಟ್ಟಿದೆ. ಒಂದು ಸ್ವಲ್ಪ ದೊಡ್ಡ ಟಿ ವಿ ಹಾಕ್ಕೊಂಡ್ರೆ ಮನೆಯಲ್ಲಿ ಅದೇನೋ ಒಂದು ಏನೋ ಬರ್ತಾ ಇರ್ತದೆ. ಇವಾಗ ನೀವು ಸುಮ್ಮನೆ ಅದು ಯಾವ ಭಾಷೆ, ಅದು ಕನ್ನಡಕ್ಕೆ ಮಾಡಿರ್ತಾರೆ, ತಮಿಳು ನೋಡ್ತಿಲ್ಲ, ಸುಮ್ಮನೆ ಅದು ಆನ್ ಮಾಡಿಬಿಟ್ಟು ನೋಡ್ತಾ ಇರ್ತಾರೆ. ಹಾಗೆ ತೂಗುಡ್ಸ್ಕೊಂಡು ನಾವು ಬೆಳಗ್ಗೆ ನೀರು ಕಟ್ಟಬೇಕಣ್ಣ ಮಲ್ಕೊಂಡ್ರೆ ಅಂತೇಳಿ ಮಲ್ಕೋತಾರೆ. ಅದು ಕನೆಕ್ಟ್ ಆಗ್ತಿಲ್ಲ. ನಿಮಗೆ ಕನೆಕ್ಟ್ ಆಗೋದು ಕೊನೆಗೆ ಹೆಂಗೆ ಹೇಳಿ? ನಮ್ಮ ಕಲ್ಚರ್ದು ಕೊನೆಗೆ ನನ್ನ ಯಾವುದೋ ಮಂಡ್ಯ ಕತೆ, ನಂದು ಯಾವುದೋ ಗುಲ್ಬರ್ಗ ಕತೆ. ಇವಾಗ ಕಲ್ಚರ್ಗೆ ಹಿಂಗೆ ಮಾಡಿಬಿಟ್ರೆ ನೆಕ್ಸ್ಟ್ ಪಾಲಿಟಿಕ್ಸ್ಗೆ ಹಂಗೆ ಮಾಡಿದ್ರೆ, ಉತ್ತರ ಭಾರತದಲ್ಲಿ ಒಳ್ಳೆಯವನು ಕಣ CM ತಂದಿಲ್ಲ ಹಾಕ್ಬಿಡ ಕಣ, ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ಒಳ್ಳೆಯವನಪ್ಪ ಇವನು ತಗೊಂಡು PM ಮಾಡ್ಬಿಡ ಕಣ ಅಂತ ಎಲ್ಲ ಅಲ್ಲಿರೋದು ಈಗ ಪಾಲಿಟಿಕ್ಸ್ಗೂ ಬರ್ಬೋದಲ್ಲ. ಹಂಗಾರೆ ಅವ್ನಿಗೆ ಹೆಂಗೆ ಅರ್ಥ ಆಗುತ್ತೆ ಸರ್? ಅವರು ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ? ಇಲ್ಲಿ ಸಮಸ್ಯೆಗಳು ಹೆಂಗೆ ಅರ್ಥ ಆಗುತ್ತೆ? ಕಲ್ಚರು ಹಾಗೆ ರಿಲೇಟ್ ಮಾಡೋದು ಹೇಳ್ತೀನಿ ಕೇಳಿ. ಅದಕ್ಕೆ ಇದು 6ನೇ ಇಂದ್ರಿಯ ಅಂತ ಹೇಳೋದು. ಅವ್ನು ರಾಜ್ಕುಮಾರ್ ಕನೆಕ್ಟ್ ಆಗ್ತಾರೆ, ಗೋಕಾಕ್ ಅವ್ರದ್ದು ಯಾಕೆ ಬರ್ತಾರೆ, ಅಂಬರೀಷ್ ವಿಷ್ಣುವರ್ಧನ್ ಕನೆಕ್ಟ್ ಆಗ್ತಾರೆ, ಶಿವಣ್ಣ, ದರ್ಶನ್ ಅವರು, ಸುದೀಪ್ ಅವರು ಯಾಕೆ ಕನೆಕ್ಟ್ ಆಗ್ತಿದ್ದಾರೆ ಹೇಳಿ? ಇಲ್ಲಿದೆ ಅವ್ರು ಮಾಡ್ತಿರೋದು. ಗಣೇಶು, ನಮ್ಮ ವಿಜಯ್ ಅವರೆಲ್ಲ ಯಾಕೆ ಕನೆಕ್ಟ್ ಆಗ್ತಿದ್ದಾರೆ ಹೇಳಿ? ಅವ್ರು ಇಲ್ಲಿದೆ ಮಾಡ್ತಿರೋದು. ಅದು ಹೋಗಬೇಕು. ಯಾರೋ ಒಬ್ಬರು ಹೋಗ್ತಾರೆ ಹೇಳ್ತೀನಿ, ಒಬ್ಬರು ಅಲ್ಲಿಗೆ ರಜನಿಕಾಂತ್ ತಮಿಳ್ನಾಡಿಗೆ ಹೋದಂಗೆ ಇಲ್ಲಿರೋರು ಯಾರೋ ಅಲ್ಲಿಗೆ ಹೋಗ್ತಾರೆ, ಮತ್ತು ಇನ್ನೊಬ್ರು ಯಾರೋ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಸಾಯಿಕುಮಾರ್ ಇಲ್ಲಿಗೆ ಬಂದ್ರಲ್ಲ, ಹಂಗೆ ಒಂದೆರಡು ಆಪ್ಷನ್ ಆಗುತ್ತೆ ಹಂಗಂದ್ಬಿಟ್ಟು. ಹಂಗೆಬಿಟ್ಟು ನಾವು ದೇವ್ರದ್ದು ಮೂಲಸ್ಥಾನ ತೊಗೊಂಡು ಧರ್ಮಸ್ಥಳ ತೊಗೊಂಡಾಗ ತಿರುಪತಿಗೆ ಶಿಫ್ಟ್ ಮಾಡೋಕ್ಕಾಗಲ್ಲ, ತಿರುಪತಿ ತಂದು ಇಲ್ಲಿ ಶಿಫ್ಟ್ ಮಾಡೋಕ್ಕಾಗಲ್ಲ. ಅದ್ರ ಆಚರಣೆ ಬೇರೆ, ಇದ್ರ ಆಚರಣೆ ಬೇರೆ. ಇದನ್ನು ಹೆಂಗೆ ಬದಲಾಯಿಸ್ತೀರಾ? ಹಂಗಾರೆ ತಿಪ್ಟೂರಲ್ಲಿ ಯಾಕೆ ಕಾಯಿ ಚೆನ್ನಾಗಿರಬೇಕು, ಗುಲ್ಬರ್ಗದಲ್ಲಿ ತೊಗರಿ ಬೆಳೆ ಬರಬೇಕು, ಪಾಗೋಡದಲ್ಲಿ ಕಡಲೆಕಾಯಿ ಯಾಕೆ ಬರಬೇಕು ಚೆನ್ನಾಗಿ? ಯಾಕೆ ಹಂಗಾರೆ? ಈಗ ಸೇಬಣ್ಣಿಲಿ ಬೆರೀತಾವ್ರೆ ಜಮ್ಮುಗೆ, ನಾವು ಬೆಳಿತೀವಿ ಅಂತ, ಇದಕ್ಕೇನು ₹2,000 ಕೊಡ್ತಾರಾ? ಇಲ್ಲ, ಜಮ್ಮು ಕಾಶ್ಮೀರಕ್ಕಿಂತ ಕಡಿಮೆನೇ. ಅವ್ನು ಹೆಂಗೆ ಯಾಕೆ ಬೆಳಿತಾನೆ? ಅಲ್ಲಿ ತಗೋತೀನಿ ಬಿಡಪ್ಪ ಅಂತಾನೆ. ಇಲ್ಲಿದೇನು ಬೇಕು, ಇಲ್ಲಿದೆ ಬೇಕಲ್ಲ ಸರ್. ಇವನು ಬದಲಾಯಿಸೋಕ್ಕಾಗಲ್ಲ. ಈಗೇನೋ ಈ ತಾತ್ಕಾಲಿಕವಾಗಿ ಏನೋ ಅಂತಿರ್ಬೋದು,
ಕೊನೆಗೆ ನೀವು ಗುಣಕ್ಕೆ ಮತ್ಸರ ಇಲ್ಲ ಅಂತಾರಲ್ಲ, ಹೇ ಪಿಕ್ಚರ್ ಚೆನ್ನಾಗಿದೆ ಅಂದರೆ ಹೋಗ್ತಾರೆ ನಿಮ್ಗೆ ಹೇಳ್ತಾರೆ. ಅಜ್ಞಾತವಾಸಿ ಚೆನ್ನಾಗಿದೆ ಅಂದರೆ ನಿಜವಲ್ಲೂ ಹೋಗ್ತಾರೆ, ಹೇಳ್ತೀನಿ ಕೇಳಿ, ಹೋಗ್ತಾರೆ. ಚೆನ್ನಾಗಿಲ್ಲ ಅಂದ್ರೆ ಹೋಗಲ್ಲ ಸರ್, ಅದು ಹೆಂಗೋ ಗೊತ್ತಿಲ್ಲ ಅವ್ರಿಗೆ, ಹೆಂಗೆ ಗೊತ್ತಾಗೋದು, ದೇವ್ರು ಹೇಳ್ತಾರೋ ಯಾರು ಹೇಳ್ತಾರೋ, ಹೋಗಲ್ಲ ಅವ್ರಂತೆ. ಆಗಲೇ ನಿಮ್ಗೆ ಅದು ಫಸ್ಟ್ ಸೀನು ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಚೆನ್ನಾಗಿದೆ ಅಂತೆ, ಹೌದಾ, ನೀನು ಏನೋ ಕಾರಣ ಹೇಳ್ಕೊ ಕರ್ಕೊಂಡು ಕೂತ್ಕೊತಾರೆ, ಹೊರ್ತು ಹೋಗಲ್ಲ. ಅವ್ರದ್ದು ತಪ್ಪಿಲ್ಲ ಸರ್, ಪ್ರೇಕ್ಷಕರದ್ದು ದೇವ್ರನ್ನ ಹೇಳ್ತೀನಿ, ತಪ್ಪಿಲ್ಲ. ಅವ್ರನ್ನ ನೀವು ಹೆಂಗೆ ಗೊತ್ತಿಲ್ಲ, ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ, ಯಾವ ಥರ ಬೊಟ್ಟಿಗ್ತಿರೋ ಬೊಟ್ಟಿಗೆ ಕರೀರಿ. ಈಗ ನಿಮಗೆ ಹಿಂಗೆ ಒಂದು ಆಹ್ವಾನ ಕೊಡ್ಬೇಕು ಅವ್ರಿಗೆ, ಬನ್ನಿ ಅಂತ ಕೊಡ್ಬೇಕು. ಸರ್, ನೀವು ಮಿಕ್ಕ ನಟರು, ಜನಾರ್ದನ್ ಚಿಕ್ಕಣ್ಣ ಅವರ ಹೆಸರು, ಹೇಮಂತ್ ರಾವ್ ಅವರ ಹೆಸರು, ಈ ಚಿತ್ರದ ಟೀಸರು, ಟ್ರೈಲರು, ಹಾಡುಗಳು ಇವೆಲ್ಲವೂ ಆ ಆಹ್ವಾನವನ್ನು ನೀಡಿದೆ ಜನರಿಗೆ. ಖಂಡಿತ 11ನೇ ತಾರೀಕು ಏಪ್ರಿಲ್ ಖಂಡಿತ ಜನರೆಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡ್ತಾರೆ. ಈ ಅದ್ಭುತವಾದ ಸಂದರ್ಶನಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಾನು ಭಾಳ ಖುಷಿಯಿಂದ ಏನೋ ಹೊಸದಾಗಿ ಮಾತಾಡಿದೆ ಅಂತ ನಾನು ಫೀಲ್ ಆಗ್ತಿದ್ದೀನಿ. ಏಪ್ರಿಲ್ 11 ಮರಿಬೇಡಿ, ಅಜ್ಞಾತವಾಸಿ ನಿಮಗೆ ಒಂದು ಹೊಸ ಥರದಲ್ಲಿ, ಹೊಸ ವಿಚಾರವಾಗಿ ಒಂದು ಹೊಸತನವನ್ನು ಕೊಡುತ್ತೆ ಅಂತ ಮನಸ್ಪೂರ್ವಕವಾಗಿ ಹೇಳ್ತೀವಿ. ನಮಸ್ತೆ.